ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಆಟಿಸಂ ದಿನದ ಸಂದರ್ಭದಲ್ಲಿ ಆಟಿಸಂ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾ. ಶಿವು ಪಿ ಹಾಗೂ ಕಾರ್ಯದರ್ಶಿಗಳು ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾ. ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಏಪ್ರಿಲ್ 2ನೇ ತಾರೀಕನ್ನ ವಿಶ್ವ ಆಟಿಸಂ ಜಾಗೃತಿ ದಿನವನ್ನಾಗಿ ಆಚರಿಸ್ತೀವಿ. ಹಾಗೆ ಈ ಏಪ್ರಿಲ್ ತಿಂಗಳನ್ನ ಆಟಿಸಂ ಜಾಗೃತಿ ಮಾಸವನ್ನಾಗಿ ಕೂಡ ಆಚರಣೆ ಮಾಡ್ತೀವಿ. ಏನಿದು ಆಟಿಸಂ ಅಂತ ಅಂದ್ರೆ, ಯಾಕೆ ಬರುತ್ತೆ, ಇದರ ಲಕ್ಷಣಗಳೇನು, ಮತ್ತೆ ಈ ದಿನವನ್ನ ಯಾಕೆ ಆಚರಿಸ್ತಾರೆ, ಇದರ ಉದ್ದೇಶವೇನು, ಈ ಕುರಿತು ಇವತ್ತು ಮಾಹಿತಿ ನೀಡ್ತಾ ಇದ್ದಾರೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಅಧ್ಯಕ್ಷರಾದ ಡಾ. ಶಿವು ಪಿ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಕಾರ್ಯದರ್ಶಿಗಳು ಹಾಗೂ ಮಕ್ಕಳ ನರರೋಗ ತಜ್ಞರಾದ ಡಾ. ಅನುಷಾ ರಾಜ್ ಅವರು. ಡಾ. ಶಿವು ಹಾಗೂ ಡಾ. ಅನುಷಾ ರಾಜ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮಿಬ್ಬರಿಗೂ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್ ಶಿವು ಅವರೇ, ಮೊದಲಿಗೆ ಆಟಿಸಂ ಅಂದ್ರೆ ಏನು, ನಮ್ಮ ಕೇಳುಗರಿಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ. ಬಹುಶಃ ಆಟಿಸಮ್ ಅನ್ನೋದು ಒಂದು ಇಂಗ್ಲಿಷ್ ಪದ. ಇದರಲ್ಲಿ 2 ಪದಗಳಿದೆ. ಒಂದು ಆಟೋ, ಮತ್ತೊಂದು ಐಎಸ್ಎಂ. ಅಂದರೆ ಅದು ಐಎಸ್ಎಂ ಅನ್ನೋದು ಅನೇಕ ಪದಗಳ ಜೊತೆ ಕೂಡ್ಕೊಂಡಿರುತ್ತೆ. ಅದನ್ನು ಸಫಿಕ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಆಪ್ಟಿಮಿಸಮ್ ಆ ಥರ ಇರಬಹುದು. ಸೊ ಆಟೋ ಅಂತ ಹೇಳಿದ್ರೆ ರಿಪಿಟೇಟಿವ್ ಮೂಮೆಂಟ್ಸ್ ಅಂದರೆ ಅದಕ್ಕೆ ಆಗ್ತಕ್ಕಂಥ. ಸೊ ಬಹುಶಃ ರಿಪಿಟೇಟಿವ್ ಮೂಮೆಂಟ್ ಇದ್ದಂತಹ ಈ ಕಾಯಿಲೆಗೆ ಅಥವಾ ಈ ಸಮಸ್ಯೆಗೆ ಆಟಿಸಮ್ ಅಂತ ಕರೆದ್ರು. ಅದಾದ ನಂತರ ಈ ರಿಪಿಟೇಟಿವ್ ಮೂಮೆಂಟ್ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳಿರ್ತವೆ ಅನ್ನೋದು ಸಹ ಗೊತ್ತಾದ ಕಾರಣಕ್ಕೆ ಇದನ್ನ ಒಂದು ಗುಂಪು ಮಾಡಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಥವಾ ASD ಅಂತ ಮಾಡ್ತಾರೆ. ಸೊ ಇದು ಅನೇಕ ಬಾರಿ ಮನೆಗಳಲ್ಲಿ ಅಥವಾ ಶಾಲೆಗಳಲ್ಲಿ ಇವರು ಏನೋ ಮಾನಸಿಕವಾಗಿ ವಿಚಲಿತರಾಗಿದ್ದಾರೆ ಅನ್ನೋ ಕಾರಣಕ್ಕೆ ಇದನ್ನ ಸರಿಯಾಗಿ ಗುರುತಿಸದೆ ಆ ಮಕ್ಕಳುಗಳು ಮುಖ್ಯವಾಹಿನಿಯಿಂದ ದೂರ ಉಳಿತಕ್ಕಂಥ ಸಾಧ್ಯತೆಗಳನ್ನ ಇತ್ತು. ಇದನ್ನ ಅರಿತಂತಹ ವಿಶ್ವಸಂಸ್ಥೆ 2007ನೇ ಇಸ್ವಿ ಏಪ್ರಿಲ್ 2ರಂದು ಈ ಒಂದು ವಿಚಾರದ ಕುರಿತು ಜನರಲ್ಲಿ ಜಾಗೃತಿಯನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷವೂ ಸಹ ಏಪ್ರಿಲ್ 2ನೇ ತಾರೀಕು ವಿಶ್ವ ಆಟಿಸಮ್ ಡೇ ಅನ್ನ ಆಚರಿಸ್ಕೊಂತ ಬಂದಿದೆ. ಇಡೀ ತಿಂಗಳು ಕೂಡ ಆಟಿಸಂ ಮಾಸ ಅಂತಾನೆ ಆಚರಣೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅನೇಕ ಕಾರ್ಯಕ್ರಮಗಳನ್ನ ಇಡೀ ತಿಂಗಳುಗಳು ಮಾಡಲಾಗುತ್ತೆ. ಆದ್ರಿಂದ ಈ ತಿಂಗಳನ್ನ ವಿಶ್ವ ಆಟಿಸಮ್ ಮಾಸ ಅಂತಲೂ ಸಹ ಕರೀತಾರೆ. ಈ ವರ್ಷ ಆಟಿಸಮ್ ಮತ್ತು ಮಾನವೀಯತೆ ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಥೀಮನ್ನು ಮಾಡಿದ್ದಾರೆ. ಅದು ಅಂತ ಹೇಳಿದ್ರೆ ಎವರಿ ಲೈಫ್ ಆಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ಪ್ರತಿ ಜೀವಕ್ಕೂ ಸಹ ಅದರದೇ ಆದಂತಹ ಮೌಲ್ಯ ಇರುತ್ತೆ ಅನ್ನೋ ಒಂದು ಮಾನವೀಯತೆ ಉಳ್ಳಂತಹ ಒಂದು ಥೀಮನ್ನ ಇಟ್ಕೊಂಡು ಈ ಸಮಸ್ಯೆ ಇರ್ತಕ್ಕಂಥವರು ಸಹ ಸಮಾನತೆಯಿಂದ ಬದುಕ್ತಕ್ಕಂತಹ ಒಂದು ಅವಕಾಶವನ್ನ ಈ ಸಮಾಜ ಕಲ್ಪಿಸ್ಕೊಡ್ಬೇಕು. ಜೊತೆಗೆ ಈ ಸಮಾಜಕ್ಕೆ ಈ ಸಮಸ್ಯೆಯ ಅರಿವು ಆಗ್ಬೇಕು. ಅದನ್ನ ನಾವು ಅರ್ಥ ಮಾಡಿಕೊಂಡು ಅವರನ್ನು ಸಹ ನಮ್ಮ ಜೊತೆ ಮುಖ್ಯವಾಹಿನಿಯಲ್ಲಿ ಕೊಂಡೊಯ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಜನಸಾಮಾನ್ಯರಲ್ಲಿ ಈ ಸಮಸ್ಯೆಯ ಕುರಿತು ಅರಿವನ್ನು ಮೂಡಿಸೋದಕ್ಕೋಸ್ಕರ ಈ ದಿನದ ಅಂದ್ರೆ ಏಪ್ರಿಲ್ 2ನೇ ತಾರೀಕಂದು ವಿಶ್ವ ಆಟಿಸಂ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಎಷ್ಟು ಸಾಮಾನ್ಯವಾಗಿದೆ ಸರ್ ಈ ಆಟಿಸಂ ಅನ್ನೋದು? ಆಟಿಸಮ್ ಅನ್ನೋದು ಆಕ್ಚುಲಿ ನಾವು ಏನು ಪರಿಗಣಿಸಿದ್ವೋ ಅದಕ್ಕಿಂತ ಹೆಚ್ಚೇ ಇರುತ್ತೆ. ಆದರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಅದರ ಅರಿವು ಜನರಿಗೆ ಜಾಸ್ತಿ ಆದದ್ರಿಂದ ನಮ್ಮ ಮಕ್ಕಳಿಗೂ ಏನಾದರೂ ತೊಂದರೆ ಇರಬಹುದಾ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ಆಸ್ಪತ್ರೆಗಳಿಗೆ ಅಥವಾ ಚಿಕಿತ್ಸಾಲಯಗಳಿಗೆ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳೋ ಕಾರಣದಿಂದ ಇದು ಹೆಚ್ಚು ಹೆಚ್ಚು ಈ ಸಮಾಜದಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂಕಿ ಅಂಶಗಳ ಪ್ರಕಾರ ನಾವು ಸುಮಾರು 1,000 ಜನರಲ್ಲಿ 10ರಿಂದ 15 ಮಕ್ಕಳಲ್ಲಿ ಈ ಆಟಿಸಮ್ ಅನ್ನೋ ಒಂದು ಸಮಸ್ಯೆ ಇದೆ ಅನ್ನೋದು ಗೊತ್ತಾಗ್ತದೆ. ನಾವು ಜೆಂಡರ್ ವೈಸ್ ಅಂದ್ರೆ ಲಿಂಗಾನುಪಾತದಲ್ಲಿ ನೋಡೋದಾದ್ರೆ ಗಂಡು ಮಕ್ಕಳಲ್ಲಿ ಇದು ಜಾಸ್ತಿ ಇದೆ. ನಂತರ ನಾವು ಅರ್ಬನ್ ವರ್ಸಸ್ ರೂರಲ್ ವರ್ಸಸ್ ಟ್ರೈಬಲ್ ಇವ್ರುಗಳನ್ನ ನಾವು ಕಂಪೇರ್ ಮಾಡಿದ್ರೆ ನಗರ ಪ್ರದೇಶದಲ್ಲಿ ವಾಸಿಸ್ತಾ ಇರ್ತಕ್ಕಂಥ ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಿದೆ. ಸುಮಾರು 1,000 ಜನದಲ್ಲಿ 11 ಜನರಿಗಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಇದೆ. ಅಂದ್ರೆ 1,000 ಜನದಲ್ಲಿ 9 ಜನಕ್ಕೆ ಇರುತ್ತೆ. ಅದೇ ನಾವು ಟ್ರೈಬಲ್ ಕಮ್ಯುನಿಟಿ ಅವ್ರಗಳನ್ನ ನಾವು ತೆಗೆದುಕೊಂಡ್ರೆ ಅವರಲ್ಲಿ ತುಂಬಾ ಕಡಿಮೆ ಇದೆ.
ಅಂದರೆ ಸುಮಾರು 1,000 ಮಕ್ಕಳಲ್ಲಿ ಬರೀ 1 ಮಕ್ಕಳಲ್ಲಿ ಮಾತ್ರ ಇದು ಕಂಡು ಬರುತ್ತೆ. ಸೊ ಅಂತ ಹೇಳಿದ್ರೆ ನಾವು ಇದನ್ನ ಮುಂಚಿತವಾಗಿಯೇ ಗುರುತಿಸಿ ಅದಕ್ಕೆ ಬೇಕಾದಂತಹ ಬಿಹೇವಿಯರಲ್ ಥೆರಪಿಯನ್ನು ನಾವು ಶುರು ಮಾಡಿದರೆ ಅಥವಾ ಇದರ ಜೊತೆ ಸಂಬಂಧ ಹೊಂದಿರತಕ್ಕಂತಹ ಇತರೆ ಕಾಯಿಲೆಗಳನ್ನು ನಾವು ಗುರುತಿಸಿದ್ರೆ ಅದಕ್ಕೆ ಬೇಕಾದಂತಹ ನಾವು ಚಿಕಿತ್ಸೆಗಳನ್ನು, ಅದು ಬಿಹೇವಿಯರಲ್ ಥೆರಪಿ ಇರಬಹುದು ಅಥವಾ ಔಷಧಿಗಳನ್ನು ಕೊಟ್ಟು ಮಾಡ್ತಕ್ಕಂಥ ಥೆರಪಿ ಇರಬಹುದು, ಗಳನ್ನ ಶುರು ಬೇಗ ಮಾಡಿದರೆ ಆಗ ಅವರು ಚೆನ್ನಾಗಾಗ್ತಕ್ಕಂತಹ ಸಾಧ್ಯತೆಗಳು ಮತ್ತು ನಾರ್ಮಲ್ ಆಗ್ತಕ್ಕಂಥ ಸಾಧ್ಯತೆಗಳು ಮತ್ತು ಅವರು ನಂತರ ಮುಂದಿನ ದೊಡ್ಡವರಾದಾಗ ಜೀವನ ನಡೆಸ್ತಕ್ಕಂಥ ಒಂದು ಸಾಮಾನ್ಯರ ಥರ ಜೀವನ ನಡೆಸ್ತಕ್ಕಂಥ ಸಾಧ್ಯತೆಯನ್ನು ನಾವು ಸೃಷ್ಟಿಸೋದ್ರಿಂದ ಇದನ್ನ ನಾವು ಗುರುತಿಸ್ಬೇಕಾಗತ್ತೆ. ಅದಕ್ಕೆ ನಮಗೆ ಅರಿವು ಬೇಕಾಗತ್ತೆ. ಆ ಅರಿವನ್ನು ಈ ಜಾಗೃತಿ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಡಾಕ್ಟರ್ ಅನುಷಾ, ಈ ಆಟಿಸಮ್ ಬಗ್ಗೆ ಹೇಳೋದಾದ್ರೆ ಇದು ಹೇಗೆ ಬರುತ್ತೆ? ಇದಕ್ಕೇನಾದ್ರು ಕಾರಣಗಳಿದೆಯಾ? ಈಗ ಸರ್ ಹೇಳಿದಾಗೆ ಆಟಿಸಮ್ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ. ಇದು ಒಂದು ನ್ಯೂರೋ ಡೆವಲಪ್ಮೆಂಟಲ್ ಪ್ರಾಬ್ಲಮ್, ಅಂದ್ರೆ ನರದ ತೊಂದರೆ ಇಲ್ಲ, ನರ ಬೆಳವಣಿಗೆಯಲ್ಲಿ ಒಂದು ತೊಂದರೆ ಇರೋದು. ಸೊ ಇದು ಏನಕ್ಕೆ ಆಗೋದು ಅಂತಂದ್ರೆ ಇದಕ್ಕೆ 2 ಕಾರಣಗಳಿದೆ. ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತೀವಿ, ಅಂದ್ರೆ ಹುಟ್ಟಾಗ್ಲೇ ಕೆಲವರಿಗೆ ಈ ತರ ಆಗೋವಂತ ಒಂದು ಜೀನ್ಸ್ ಗಳು ಅವರಲ್ಲಿ ಇರುತ್ತೆ. ಇನ್ನೊಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ವಾತಾವರಣದ ಪ್ರಭಾವ. ಸೊ ಇವೆರಡೂ ಸೇರ್ಕೊಂಡು ಅದ್ರ ಮಧ್ಯದಲ್ಲಿ ಇಂಟ್ರಾಕ್ಷನ್ ಆದಾಗ ಜೆನೆಟಿಕ್ ಫ್ಯಾಕ್ಟರ್ಸ್ ಮತ್ತೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಎರಡೂ ಸೇರಿದಾಗ ಈ ಆಟಿಸಮ್ ಅಂತ ಒಂದು ಕಂಡೀಷನ್ ಕಂಡು ಬರ್ಬೋದು. ಇದು ಒಂದು ರೋಗ ಅಲ್ಲ, ಇನ್ಫೆಕ್ಷನ್ ಅಲ್ಲ, ಒಂದು ಕಾಯಿಲೆ ಅಲ್ಲ, ಇದು ಒಂದು ನ್ಯೂರೋ ಡೆವಲಪ್ಮೆಂಟಲ್ ಕಂಡೀಷನ್. ಒಂದು ಮಗು ಹುಟ್ಟಿದಾಗ ಅವರಲ್ಲಿ ಒಂದು ಆಟಿಸಮ್ ಬರುವಂತ ಒಂದು ಜೀನ್ಸ್ ಇದ್ರೆ, ಸೊ ಆ ಹುಟ್ಟಿದಾಗ ಕೋಟ್ಯಾಂತಗಟ್ಟಲೆ ನ್ಯೂರಾನ್ಸ್ ಇರುತ್ತೆ, ಬಟ್ ನ್ಯೂರಾನ್ಸ್ ಗಳ ಮಧ್ಯ ಕನೆಕ್ಷನ್ ಗಳಿರಲ್ಲ. ನಾರ್ಮಲಿ ಹುಟ್ಟಿದಾದ್ಮೇಲೆ ಪ್ರತಿ ಕ್ಷಣ ಲಕ್ಷಾಂತರ ಕನೆಕ್ಷನ್ಸ್ ಗಳು ಫಾರ್ಮ್ ಆಗ್ತಿರುತ್ತೆ. ಬಟ್ ಯಾರಲ್ಲಿ ಈ ಆಟಿಸಮ್ ಜೀನ್ ಇರೋರಲ್ಲಿ ಈ ಕನೆಕ್ಷನ್ಸ್ ನಾರ್ಮಲ್ ಆಗಿ ಆಗೋ ಬದಲು ಏಟಿಪಿಕಲ್ ಇಲ್ಲ ಅಬ್ನಾರ್ಮಲ್ ಕನೆಕ್ಷನ್ಸ್ ಆಗುತ್ತೆ. ಜೀನ್ಸ್ ಒಂದ್ ಇದ್ದಿದ್ ಮಾತ್ರಕ್ಕೆ ಇದು ಬಂತು ಅಂತಲ್ಲ, ಅದ್ರ ಮೇಲೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ತುಂಬಾ ಪ್ರಭಾವ ಬೀಳುತ್ತೆ. ಅಂದ್ರೆ ಮಗು ಹುಟ್ಟಾದ್ಮೇಲೆ ವಾತಾವರಣ ಮನೇಲಿ ಹೆಂಗಿದೆ, ತಂದೆ ತಾಯಿ ಜೊತೆ ಇಂಟ್ರಾಕ್ಷನ್ ಹೆಂಗಿದೆ, ಸುತ್ತಮುತ್ತ ಬೇರೆ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಹೆಂಗಿದೆ, ಆಮೇಲೆ ಸ್ಕ್ರೀನ್ ಟೈಮ್. ಕೆಲವು ಈಗಿನ ಕಾಲದಲ್ಲಿ ನಾವು ನೋಡ್ತಿರೋ ಮೊಬೈಲು, ಟಿವಿ ಎಲ್ಲ ಹೆಚ್ಚಾಗಿ ಎಕ್ಸ್ಪೋಜರ್ ಆದಾಗ ಫಸ್ಟ್ 2 years ಅಲ್ಲಿ ಅದರಿಂದನೂ ಇದ್ರ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಆವಾಗ್ಲೂ ನಾವು ಆಟಿಸಮ್ ತರ ಸಿಂಪ್ಟಮ್ಸ್ ನೋಡ್ಬೋದು. ಸೊ ಇವೆಲ್ಲ ಕಾರಣದಿಂದ ಜೆನೆಟಿಕ್ ಫ್ಯಾಕ್ಟರ್ಸ್ ಆಸ್ ವೆಲ್ ಆಸ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಎರಡೂ ಸೇರ್ಕೊಂಡು ಈ ಆಟಿಸಮ್ ಅಂತ ಒಂದು ಕಂಡೀಷನ್ ಬರ್ಬೋದು. ಲಕ್ಷಣಗಳು ಏನೇನಿರಬಹುದು? ಸಾಮಾನ್ಯವಾಗಿ ನಾವು ಕೇಳೋದು ಅಂದ್ರೆ ಇವರು ರಿಪೀಟೆಡ್ ಇದನ್ನ ಮಾಡ್ತಿರ್ತಾರೆ, ಕೂತಾಗ ಹೀಗೆ ತೂಗೋದಿರಬಹುದು ಅಥವಾ ಪೇಪರ್ ಹರಿತಿದ್ರೆ ಅದನ್ನ ಮತ್ತೆ ಮತ್ತೆ ಹರಿತಿರೋದಿರಬಹುದು. ಆ ತರದ್ದು ಸಾಮಾನ್ಯವಾಗಿ ಕಾಣ್ತೀವಿ. ಇನ್ ಯಾವ್ಯಾವ ಲಕ್ಷಣಗಳನ್ನ ನಾವು ಕಾಣ್ತೀವಿ ಆಟಿಸಮ್ ಮಕ್ಕಳಲ್ಲಿ? ಸೊ ಈ ತರ ಆಟಿಸಮ್ ಮಕ್ಕಳಲ್ಲಿ ಏನ್ ನೋಡ್ಬೋದು ಅಂತಂದ್ರೆ, ಒಂದು ಪೂರ್ ಐ ಕಾಂಟ್ಯಾಕ್ಟ್. ಮಗು ಕರೆದಾಗ ದೃಷ್ಟಿ ನೋಡಲ್ಲ, ಎಲ್ಲೋ ನೋಡ್ಕೊಂಡು ಇಲ್ಲ ರೆಸ್ಪಾನ್ಸ್ ಕೊಡಲ್ಲ. ಮಗು ತಂದೆ ಆದ ಲೋಕದಲ್ಲಿರೋದು. ಪೂರ್ ಸೋಷಿಯಲೈಸೇಷನ್, ಬೇರೆಯವ್ರ ಜೊತೆ ಅಷ್ಟು ಬೆರೆಯಲ್ಲ. ಆಮೇಲೆ ಹೆಸರು ಕರೆದ ತಕ್ಷಣ ರೆಸ್ಪಾನ್ಸ್ ಮಾಡಲ್ಲ. 1 ವರ್ಷದ ವಯಸ್ಸು ತನಕನೂ ಮಗು ಹೆಸರಿಗೆ ತಕ್ಷಣಕ್ಕೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತಂದ್ರೆ ಅದು ಒಂದು ರೆಡ್ ಫ್ಲಾಗ್. ಆಮೇಲೆ ಮಾತಿನಲ್ಲಿ ಡಿಲೇ ಇರುತ್ತೆ, ಕಮ್ಯುನಿಕೇಶನ್. ಬರೀ ಮಾತಂದ್ರೆ ವರ್ಡ್ಸ್ ಅಷ್ಟೇ ಅಲ್ಲ, ಕಮ್ಯುನಿಕೇಶನ್ ಅಲ್ಲೂ ಡಿಲೇ ಇರುತ್ತೆ. 1.5 ವರ್ಷದ ತನಕನೂ ಮಗು ಒಂದು ಮೀನಿಂಗ್ಫುಲ್ ಆಗಿ ವರ್ಡ್ ಮಾತಾಡ್ತಿಲ್ಲ ಅಂದ್ರೆ ಅದು ಒಂದು ರೆಡ್ ಫ್ಲಾಗ್. ಬರೀ ವರ್ಡ್ ನ ಕೇಳ್ಬಿಟ್ಟು ಅಮ್ಮ ಅಂತ ಅಂತಿದ್ ಅಮ್ಮ ಅಮ್ಮ ಹೇಳು ಅಂದ ತಕ್ಷಣ ಅಮ್ಮ ಅಂತ ಹೇಳ್ಬಿಟ್ರೆ ಅದು ಕೌಂಟ್ ಆಗಲ್ಲ. ಒಂದು ವರ್ಡ್ಗೆ ಅರ್ಥ ತಿಳ್ಕೊಂಡು ಮಾಡೋಂತ ಒಂದು ಎಬಿಲಿಟಿ ಬರಬೇಕು. ಅದಿಲ್ಲ ಅಂದ್ರೆ ಅದು ಒಂದು ರೆಡ್ ಫ್ಲಾಗ್. ಇದ್ರ ಜೊತೆಗೆ ನೀವ್ ಹೇಳ್ದಂಗೆ, ಸರ್ ಹೇಳ್ದಂಗೆ ರಿಪಿಟೇಟಿವ್ ಮೂವ್ಮೆಂಟ್ಸ್ ಮಾಡಿದ್ನೇ ರಿಪೀಟ್ ಆಗಿ ಮಾಡ್ತಾ ಇರುತ್ತೆ. ಆಮೇಲೆ ರೆಸ್ಟ್ರಿಕ್ಟೆಡ್ ಇಂಟ್ರೆಸ್ಟ್ ಅಂತೀವಿ, ಒಂದ್ರ ಬಗ್ಗೆ ಗಮನ ಇದ್ರೆ ಅದ್ರ ಬಗ್ಗೆನೆ ಹೋಗೋದು. ಆಮೇಲೆ ಟಾಯ್ಸ್ ನ ಅನ್ಯೂಶುವಲ್ ಆಗಿ ಯೂಸ್ ಮಾಡೋದು. ಆಮೇಲೆ ಇದ್ರ ಜೊತೆಗೆ ಕೆಲವು ಹೈಪರ್ ಆಕ್ಟಿವಿಟಿ, ಕೂತಲ್ ಕೂರಲ್ಲ. ಆಮೇಲೆ ಸ್ವಲ್ಪ ಟೋ ವಾಕಿಂಗು, ಕೇಳಿದ್ದು ವರ್ಡ್ಸ್ ನ ರಿಪೀಟ್ ಆಗಿ ಹೇಳೋದು, ಎಕೋಲೇಲಿಯಾ, ಇವೆಲ್ಲ ಫೀಚರ್ಸ್ ನ ನಾವು ನೋಡ್ಬೋದು. ಇನ್ನೊಂದೇನು ಅಂತ ಅಂದ್ರೆ, ಈಗ ರಿಪಿಟೇಟಿವ್ ಮೂವ್ಮೆಂಟ್ಸ್ ಇಲ್ಲ ಅಂದ್ರೆ ಏನಕ್ಕೆ, ಈಗ ನೀವು ನೋಡಿರ್ಬೋದು ಕೆಲವು ಪೇರೆಂಟ್ಸ್ ಹೇಳೋದು, ಈಗ ಮಗು ಬರೀ ಫ್ಯಾನ್ನೇ ನೋಡ್ತಾ ಇರುತ್ತೆ, ಗಾಲಿ ನೋಡ್ತಾ ಇರುತ್ತೆ, ಇಲ್ಲ ಒಂದು ಸುಮ್ನೆ ಬ್ಲಾಗ್ಗಳನ್ನೇ ಹಿಂಗ್ ಜೋಡ್ಸ್ಕೊಂಡ್ ಕೂತಿರುತ್ತೆ. ಏನಕ್ಕೆ ಈ ತರ ಆಗೋದು ಅಂದ್ರೆ, ಈಗ ಆಟಿಸಮ್ ಜೀನ್ಸ್ ಇರೋ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಥಿಯರಿ ಆಫ್ ಹ್ಯೂಮನ್ ಎಂಗೇಜ್ಮೆಂಟ್ ಆರ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಈ ಜೀನ್ಸ್ ಇರೋರಲ್ಲಿ ಫಸ್ಟ್ ನಾವ್ ಏನ್ ಎಕ್ಸ್ಪ್ರೆಷನ್ ನೋಡ್ತೀವಿ ಅಂದ್ರೆ ಅವರಿಗೆ ಹ್ಯೂಮನ್ಸ್ ಮೇಲೆ ಇಂಟ್ರೆಸ್ಟ್ ಅಷ್ಟು ಬರಲ್ಲ. ಅದ್ರ ಬದಲಾಗಿ ಅವ್ರ ಫೋಕಸ್ ಈ ಮಕ್ಕಳಲ್ಲಿ ಆಬ್ಜೆಕ್ಟ್ಸ್, ಪ್ಯಾಟರ್ನ್ಸ್ ಮೇಲೆ ಇರುತ್ತೆ. ಸೊ ಏನ್ ಈಗ ಒಂದು ಸೀರೀಸ್ ಆಫ್ ಪ್ಯಾಟರ್ನ್ಸ್ ತರ ಕೇಳಿದ್ನೆ ಕೇಳೋದು, ಮಾಡಿದ್ನೆ ಮಾಡೋದು, ಆ ಸೈಕಲ್ ಅಲ್ಲಿ ಇರ್ತಾರೆ. ಅದ್ರ ಮೇಲೆ ಅವ್ರ ಆಸಕ್ತಿ, ಇಂಟ್ರೆಸ್ಟ್ ಅಲ್ಲಿರುತ್ತೆ. ಸೊ ಈ ಪ್ಯಾಟರ್ನ್ ನ ಬ್ರೇಕ್ ಮಾಡೋದ್ರಲ್ಲೇ ನಮ್ದು ಟ್ರೀಟ್ಮೆಂಟ್ ಮೇನ್ ಆಸ್ಪೆಕ್ಟ್ ಇರೋದು. ಈ ರಿಪಿಟೇಟಿವ್ ಪ್ಯಾಟರ್ನ್, ಆಬ್ಜೆಕ್ಟ್ಸ್, ಪ್ಯಾಟರ್ನ್ಸ್ ನ ಅದ್ರ ಮೇಲೆ ಫೋಕಸ್ ನ ತೆಗೆದು ಮನುಷ್ಯರ ಮೇಲೆ ಫೋಕಸ್ ಬರಬೇಕು. ಅವ್ರದ್ದು
ಎಮೋಷ್ನಲ್ ಹೆಂಗೆ ರೀಡ್ ಮಾಡೋದು, ಎಮೋಷ್ನಲ್ ಕ್ಯೂಸ್ ರೀಡ್ ಮಾಡೋದು, ಇದ್ರ ಫೋಕಸ್ನ ಶಿಫ್ಟ್ ಮಾಡೋದೇ ನಮ್ದು ಮೇನ್ ಟ್ರೀಟ್ಮೆಂಟ್ ಬೇಸಿಸ್ ಆಗುತ್ತೆ. ನೀವು ಹೇಳಿದ್ರಿ ಇವಾಗ ಇಷ್ಟೊಂದು ಲಕ್ಷಣಗಳು, ರಿಪಿಟೇಟಿವ್ ಇದನ್ನ ಮಾಡೋ ಅಂಥದ್ದು, ಅಥವಾ ಕೂತಲ್ಲೇ ಕೂತಿರೋವಂಥದ್ದು, ಐ ಕಾಂಟ್ಯಾಕ್ಟ್ ಮಾಡದೇ ಇರೋವಂಥದ್ದು, ಅಥವಾ ಫ್ಯಾನ್ ತಿರುಗ್ತಾ ಇದ್ರೆ ಅದನ್ನೇ ನೋಡೋ ಅಂಥದ್ದು, ಆ ಥರದ್ದೆಲ್ಲ ಹೇಳಿದ್ರಿ. ನಿಮ್ಮಲ್ಲಿಗೆ ಬಂದಾಗ ನೀವು ಆಟಿಸಮ್ ಅಂತ ಅದನ್ನ ಹೇಗೆ ನಿರ್ಧಾರ ಮಾಡ್ತೀರಾ? ಬರೀ ಮಗುವಿನ ಈ ಲಕ್ಷಣಗಳಿಂದಾನ, ಅಥವಾ ನೀವು ಯಾವ್ದಾದ್ರು ಪರೀಕ್ಷೆ ಮಾಡಿ ಇದನ್ನ ಡಯಾಗ್ನೈಸ್ ಮಾಡ್ತೀರಾ? ಈಗ ಒಂದು ಕ್ಲಿನಿಕಲ್ ಹಿಸ್ಟ್ರಿ ತಗೋತೀವಿ, ಏನೇನು ಫೀಚರ್ಸ್ ಇದೆ ಮಗುವಲ್ಲಿ ಅಂತ. ಆಮೇಲೆ ಸುಮಾರು ಡಯಾಗ್ನೋಸ್ಟಿಕ್ ಸ್ಕೇಲ್ಸ್ ಇದೆ ಬೇಸ್ಡ್ ಆನ್ ದ ಮಗುದು ಜೆಂಡರ್, ಏಜ್ ಮತ್ತೆ ರೀಜನ್. ಈಗ ಇಂಡಿಯಾದಲ್ಲಿ ಕೆಲವು ಸ್ಕೇಲ್ಸ್ ಇದೆ, ಅಬ್ರಾಡಲ್ಲಿ ಕೆಲವು ಸ್ಕೇಲ್ಸ್ ಇದೆ. ಸೊ ಆ ರೀತಿ ಕೆಲವು ಸ್ಕೇಲ್ಸ್, ಆಬ್ಜೆಕ್ಟಿವ್ ಸ್ಕೇಲ್ಸ್ ಮತ್ತು ಸಬ್ಜೆಕ್ಟಿವ್ ಸ್ಕೋರಿಂಗ್ಸ್ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಒಂದು ಕನ್ಕ್ಲೂಷನ್ ಆಗ್ತೀವಿ. ಸೊ ಆಟಿಸಮ್ ಅಂತ ಡಯಾಗ್ನೋಸ್ ಮಾಡೋದಕ್ಕೆ ಸ್ಕೋರಿಂಗೇ ಮೇನ್ ಅಲ್ಲ, ಇಟ್ಸ್ ಅ ಕ್ಲಿನಿಕಲ್ ಡಯಾಗ್ನೋಸಿಸ್. ಬಟ್ ಎಷ್ಟು ಸಿವಿಯಾರಿಟಿ ಇದೆ, ಯಾವ ಥರ ಇದೆ ಅನ್ನೋದಕ್ಕೆ ನಾವು ಸ್ಕೋರಿಂಗ್ಸ್ನ ಯೂಸ್ ಮಾಡ್ತೀವಿ. ಸೊ ದಟ್ ನಮಗೆ ಡಯಾಗ್ನೋಸ್ ಆದಮೇಲೆ ನಾವು ಯಾವಾಗ ತರಬೇತಿ ಶುರು ಮಾಡ್ತೀವಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ನಮ್ಗೆ ಇಂಪ್ರೂವ್ಮೆಂಟನ್ನು ನೋಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಈಗ ಸ್ಟಾರ್ಟ್ ಮಾಡಿದಾಗ ಇಷ್ಟು ಮಾಡ್ರೇಟ್ ಆಟಿಸಮ್ ಇಷ್ಟು ಸ್ಕೋರ್ ಇತ್ತು, ಹೋಗ್ತಾ ಹೋಗ್ತಾ ತರಬೇತಿ ಕೊಟ್ಟ ಮೇಲೆ ಹೆಂಗೆ ವೇರಿಯೇಷನ್ಸ್ ಆಗ್ತಾ ಇದೆ ಅದನ್ನು ನಮ್ಮ ಪೀರಿಯಾಡಿಕ್ಲಿ ಎವ್ರಿ 6 months ಅನಾಲಿಸಿಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಡಾಕ್ಟರ್ ಶಿವು ಅವ್ರು ಹೇಳಿದ್ರು ಇದು ಗಂಡು ಮಕ್ಕಳಲ್ಲಿ ಜಾಸ್ತಿ ಅಂತ. ನೀವು ಏಜ್ ಕೂಡ ಮ್ಯಾಟರ್ ಆಗತ್ತೆ ಈ ಆಟಿಸಮ್ ಅಲ್ಲಿ ಅಂತ ಹೇಳಿದ್ರಿ. ಇದು ಈ ಥರ ಅಂದರೆ ಗಂಡು ಮಕ್ಕಳಲ್ಲಿ ಅಥವಾ ಹೆಣ್ಣು ಮಕ್ಕಳಲ್ಲಿ ಅಥವಾ ಈ ವಯಸ್ಸಿನಲ್ಲಿ ಅಥವಾ ಬೆಳೀತಾ ಬೆಳೀತಾ ಬರುತ್ತೆ ಅನ್ನೋ ಥರ ಏನಾದರೂ ಇದೆಯಾ, ಅಥವಾ ಹುಟ್ಟುತ್ತಾನೆ ಆಟಿಸಮ್ ಅದು ಬಂದಿರುತ್ತೆ ಅಂತನಾ? ಆಟಿಸಮ್ ಅಂತ ಒಂದು ಬರಲಿಕ್ಕೆ ಒಂದು ಜೆನೆಟಿಕ್ ಎಕ್ಸ್ಪ್ರೆಷನ್ ಬೇಸಿಸ್ ಇದೆ. ಸೊ ಅದು ಒಂದು ಜೀನ್ಸ್ ಇದ್ದಿದ್ ಮಾತ್ರಕ್ಕೆ ಬರುತ್ತೆ ಅನ್ನೋದಲ್ಲ, ಅದಾದ್ಮೇಲೆ ವಾತಾವರಣ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಹೆಂಗಿರುತ್ತೆ ಅದು ತುಂಬಾ ಒಂದು ಕ್ರೂಷಿಯಲ್ ರೋಲ್ ಪ್ಲೇ ಆಗುತ್ತೆ. ಸೊ ಆ ರೀತಿಲಿ ಈಗ ಫಾರ್ ಎಕ್ಸಾಂಪಲ್ 2 ಥರ ಸಿಚುವೇಶನ್. ಈಗ ಒಬ್ಬರಿಗೆ ಆಟಿಸಮ್ ಬರುವಂತ ಜೀನ್ಸ್ ಇದೆ ಹುಟ್ಟಿದಾಗ, ಇನ್ನೊಬ್ರಿಗಿಲ್ಲ. ಅದಾದ್ಮೇಲೆ ನಾವು ವಾತಾವರಣ, ಮಗು ಹುಟ್ಟಾದ್ಮೇಲೆ ವಾತಾವರಣ ಹೆಂಗಿದೆ, ನ್ಯೂಕ್ಲಿಯರ್ ಫ್ಯಾಮಿಲಿ, ಮನೇಲಿ ಪೇರೆಂಟ್ಸ್ ಇಬ್ರು ಬಿಸಿ ಇದ್ದಾರೆ ಕೆಲಸದಲ್ಲಿ, ಮಗು ಜೊತೆ ಇಂಟ್ರಾಕ್ಟ್ ಮಾಡಕ್ಕೆ ಯಾರಿಗೂ ಸಮಯ ಇಲ್ಲ, ಆವಾಗ ಮಗುಗೆ ಮೊಬೈಲ್ ಇಲ್ಲ ಟಿವಿ ತೋರ್ಸೋದು, ಮಗುನ ಎಂಗೇಜ್ ಮಾಡೋದಕ್ಕೆ. ಈ ತರ ಸಂದರ್ಭ ಇದ್ದಾಗ ಯಾರಲ್ಲಿ ಆಟಿಸಮ್ ಜೀನ್ ಇರೋರಲ್ಲಿ ಬೇಗನೆ ಆಟಿಸಮ್ ಫೀಚರ್ಸ್ ಬರುತ್ತೆ. ಯಾರಲ್ಲಿ ಆಟಿಸಮ್ ಜೀನ್ ಇಲ್ಲ ಅಂದ್ರೂ ಆಟಿಸಮ್ ಲೈಕ್ ಫೀಚರ್ಸ್, ಅಂದ್ರೆ ವರ್ಚುವಲ್ ಆಟಿಸಮ್ ಅಂತ ಡಯಾಗ್ನೋಸಿಸ್ ಅಲ್ಲ, ಬಟ್ ಆಟಿಸಮ್ ಜೀನ್ ಇಲ್ಲ ಅಂದ್ರೂ ಆಟಿಸಮ್ ತರ ಫೀಚರ್ಸ್ ಬರ್ಬೋದು. ಎಕ್ಸೆಸಿವ್ ಸ್ಕ್ರೀನ್ ಯೂಸೇಜ್ ಆದಾಗ ಏನಾಗುತ್ತೆ, ಎಕ್ಸೆಸಿವ್ ಈ ತರ ಸ್ಕ್ರೀನ್ ಯೂಸೇಜ್ ಆದಾಗ ಅಂತ ಅಂದ್ರೆ ಮೆದ್ಲಲ್ಲಿ ವಿಷನ್ ಇನ್ವಾಲ್ವ್ಡ್ ಏರಿಯಾಸ್ ಹೆಚ್ಚಾಗಿ ಡೆವಲಪ್ ಆಗುತ್ತೆ. ಬಟ್ ಏರಿಯಾ ಯಾವುದು ಬೇರೆಯವ್ರ ಜೊತೆ ಮಾತಾಡೋದು, ಬೆರೆಯೋದು, ಸ್ಪೀಚು, ನಡವಳಿಕೆ ಇನ್ವಾಲ್ವ್ ಆಗಿರೋ ಏರಿಯಾಗಳು ಹೆಚ್ಚಾಗಿ ಡೆವಲಪ್ ಆಗಲ್ಲ. ಸೊ ಅವಾಗ ಇವರಲ್ಲೂ ಜೆನೆಟಿಕ್ ಬೇಸಿಸ್ ಇಲ್ಲ ಅಂದ್ರೂ ಆ ಮಕ್ಕಳಲ್ಲೂ ಆಟಿಸಮ್ ಫೀಚರ್ಸ್ ಬರ್ಬೋದು. ಸೊ ಈ ಪ್ರಾಮುಖ್ಯವಾಗಿ ನಾವು ಹೇಳೋದು ಈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅನ್ನೋದು ತುಂಬಾ ಒಂದು ಕ್ರೂಷಿಯಲ್, ಎಸ್ಪೆಷಲಿ ಸ್ಕ್ರೀನ್ ಟೈಮ್. ಮೊದಲೆಲ್ಲ ಆದ್ರೆ ಅಜ್ಜಾಜಿ ಇರ್ತಿದ್ರು, ಮಗುನ್ ಒಂದ್ ಕಡೆ ಮಲಗಿಸಿದ್ರು ಕೂಡ ಅದ್ರ ಪಾಡ್ಗ ಅದು ಆಟ ಆಡ್ಕೊಳ್ತಿದ್ರು ಕೂಡ, ಇಲ್ಲ ಹೋಗ್ತಾ ಬರ್ತಾ ಮಗುನ್ ಮಾತಾಡಿಸ್ತಿರ್ಬೇಕು, ಅವಾಗ ಅದು ಮಾತಿನ ಬೆಳವಣಿಗೆ ತುಂಬಾ ಚೆನ್ನಾಗಾಗತ್ತೆ ಅಂತೆಲ್ಲ ಹೇಳೋರು. ಈಗ ಇಬ್ರು ಪೇರೆಂಟ್ಸು ಕೆಲ್ಸಕ್ಕೆ ಹೋಗೋದ್ರಿಂದ, ಡೇ ಕೇರಿಗೆ ಹಾಕೋದ್ರಿಂದ ಅಲ್ಲಿ ಆ ಮಗುವಿಗೆ ಮಾತಿನ ಬೆಳವಣಿಗೆಗೂ ಸಮಸ್ಯೆ ಆಗತ್ತೆ. ಅವಾಗ ಆಟಿಸಮ್ ಜೀನ್ ಇದ್ರೆ ಅದು ಇನ್ನೂ ಬೇಗ. ಹೌದು. ಆಮೇಲೆ ನಮ್ಮ IAP, ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ರೆಕಮೆಂಡೇಶನ್ಸ್ ಇದೆ. ಸ್ಕ್ರೀನ್ ಟೈಮ್ ಅನ್ನೋದು ಹುಟ್ಟೋ ಮಗುಗೆ ಅಪ್ ಟು 2 years, 2ನೇ ವರ್ಷದ ವಯಸ್ಸು ತನಕ 0 ಸ್ಕ್ರೀನ್ ಟೈಮ್ ಏನು ತೋರಿಸಬಾರ್ದು, ಎಕ್ಸೆಪ್ಟ್ ಬೇರೆ ಕಡೆ ಇರೋಂಥ ರಿಲೇಟಿವ್ಸ್ ಜೊತೆ ಒಂದು ವಿಡಿಯೋ ಕಾಲ್ ಬಿಟ್ರೆ ಇನ್ನೇನ್ ತರಾನು ಸ್ಕ್ರೀನ್ ಟೈಮ್ ತೋರಿಸಬಾರ್ದು. ಊಟ ಮಾಡಿಸ್ಬೇಕಾದ್ರೆ ಒಂದ್ ಸ್ವಲ್ಪ ಹೊತ್ತೇ ಆಗ್ಲಿ ತೋರಿಸಬಾರ್ದು. ಯಾಕೆಂದ್ರೆ ಮಗುಗೆ ಆ ಮೆದ್ಲಿನ ಶಕ್ತಿ ಇರೋದ್ರಲ್ಲಿ ಅದನ್ನೇನ್ ನೋಡ್ತಾ ಇದೆ ಅದನ್ನ ಗ್ರಹಿಸ್ಕೊಳ್ಳೋ ಒಂದು ಕೆಪಾಸಿಟಿ ಇರಲ್ಲ. ಸೊ ಕಂಟಿನ್ಯೂಸ್ ಆಗಿ ಆತರ ಲೈಟ್ ನೋಡ್ತಾ ಇದ್ರೆ ಟಿವಿಯಲ್ಲಿ ಮಗುಗೆ ಅದು ಏನಾಗುತ್ತೆ, ಅಡಿಕ್ಷನ್ ಫಾರ್ಮ್ ಆಗುತ್ತೆ. ಹೆಂಗ್ ಡೋಪಮೀನ್ ಹಿಟ್ ಆಗುತ್ತೆ, ಸೊ ಅಡಿಕ್ಷನ್ ಫಾರ್ಮ್ ಆಗುತ್ತೆ. ಅವಾಗ ಮತ್ತೆ ನೋಡ್ಬೇಕು ಅಂತ ಅನ್ಸುತ್ತೆ. ಅವಾಗ ಮೆದ್ಲಲ್ಲಿ ಬೇರೆ, ಆಸ್ ನಾನು ಹೇಳ್ದಂಗೆ, ಬೇರೆ ಏರಿಯಾಗಳು ಡೆವಲಪ್ ಆಗಲ್ಲ. ಅವಾಗ ಬ್ರೈನ್ ಡೆವಲಪ್ಮೆಂಟ್ಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ 2 to 5 years ಸ್ಕ್ರೀನ್ ಟೈಮು ಮ್ಯಾಕ್ಸಿಮಮ್ 1 hour. ಆಮೇಲೆ 5 to 10 years ಸ್ಕ್ರೀನ್ ಟೈಮು ಮ್ಯಾಕ್ಸಿಮಮ್ 2 hours. 10 years ಆದ್ಮೇಲೆ ಒಂದು ಅಡೋಲೆಸೆಂಟ್ ಏಜ್ ಅಲ್ಲಿ ಮಗು ಒಂದು ಸ್ಕೂಲ್ ವರ್ಕು, ಫ್ಯಾಮಿಲಿ ಟೈಮು, ಔಟ್ಡೋರ್ ಪ್ಲೇ ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಒಂದ್ ಸ್ವಲ್ಪ ಸ್ಕ್ರೀನ್ ಟೈಮ್ ನೋಡ್ಬೋದು. ಈ ತರ ರೆಕಮೆಂಡೇಶನ್ಸ್ ಇದೆ. ಆದ್ರೆ ಈಗಿನ ಪೇರೆಂಟ್ಸ್ ಏನ್ ಮಾಡ್ತಾರೆ, ನನ್ನ ಮಗುಗ್ 9 ತಿಂಗಳು ಆದ್ರೆ ಫೋನ್ ನ ಎಷ್ಟ್ ಚೆನ್ನಾಗಿ ಸ್ವೈಪ್ ಮಾಡುತ್ತೆ, ಎಷ್ಟ್ ಚೆನ್ನಾಗಿ ತಾನೇ ಡೌನ್ಲೋಡ್ ಮಾಡ್ಕೊಳ್ಳುತ್ತೆ, 1.5-2 ವರ್ಷದ ಮಗು ಎಷ್ಟ್ ಚೆನ್ನಾಗಿ ಗೇಮ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳುತ್ತೆ. ರೈಮ್ಸ್ ಎಲ್ಲ ಇವಾಗ ಅನಿಮೇಟೆಡ್ ರೈಮ್ಸ್ ಬಂದಿರೋದ್ರಿಂದ ಅದನ್ನ ಹಾಕಿ ಕೂರ್ಸಿ ಊಟ ಮಾಡಿಸ್ಬಿಡ್ತಾರೆ. ಹೊರಗೆ ಹೋಗಿ ಚಂದಮಾಮನ್ ತೋರಿಸಿ ಊಟ ಮಾಡಿಸೋದೆಲ್ಲ ಹೋಯ್ತು ಈಗ.
ಹೌದು ಹೌದು, ನಿಜವಾಗ್ಲೂ ಅದು. ಈಗ ಅಂದ್ರೆ ಕೆಲವರು ಈಗ ಟೆಕ್ನಾಲಜಿ ಯೂಸ್ ಮಾಡೋದು ಒಂದು ಪ್ರೌಡ್ ಥಿಂಗ್ ತರ ಹೇಳ್ತಾರೆ, ಅವರಿಗೆ ನಮ್ಮ ಮಗು ಮೊಬೈಲ್ ಬಟನ್ಸ್ ಹಿಂಗೆಲ್ಲ ಯೂಸ್ ಮಾಡುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ ಗೊತ್ತಿರಲ್ಲ ಇದರಿಂದ ಎಷ್ಟು ಬ್ರೈನ್ ಡೆವಲಪ್ಮೆಂಟ್ಗೆ ಒಂದು ಹಾನಿಕಾರಕ ಇರೋದು ಅಂತ. ಟೆಕ್ನಾಲಜಿ ಬೇಡ ಅಂತ ಹೇಳಲ್ಲ, ಅದು ಸರಿಯಾದ ವಯಸ್ಸಲ್ಲಿ ಕರೆಕ್ಟ್ ಆಗಿ ಯೂಸ್ ಮಾಡಬೇಕು. ಮತ್ತೆ ಈಗ ನಮ್ಮ ಮಗುಗೆ ಆಟಿಸಮ್ ಅಂತ ಹೇಳಿದ್ದಾರೆ ಡಾಕ್ಟ್ರು, ಟ್ರೀಟ್ಮೆಂಟ್ ಏನೇನು ಕೊಡ್ತೀರಿ? ಯಾಕೆಂದ್ರೆ ಇದು ಮಲ್ಟಿ ಡಿಸಿಪ್ಲಿನರಿ ಆಗಿರೋದ್ರಿಂದ ತುಂಬಾ ಜನ ಇನ್ವಾಲ್ವ್ ಆಗಬೇಕಾಗತ್ತೆ. ಮಗುವಿಗೆ ಮಾತಿನ ಬೆಳವಣಿಗೆಗೆ ಮೆಡಿಕೇಶನ್ಸ್ ಬೇಕಾದ್ರೆ ನ್ಯೂರಾಲಜಿಸ್ಟ್ ಬೇಕಾಗ್ತಾರೆ. ಹೀಗೆ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ, ಆಟಿಸಮ್ ಟ್ರೀಟ್ಮೆಂಟ್ ಅನ್ನೋದು ಒಂದು ಟೀಮ್ ವರ್ಕ್. ನೀವು ಹೇಳ್ದಂಗೆ ಒಬ್ರು ಮಾಡುವಂತ ಕೆಲಸ ಅಲ್ಲ. ಇದರಲ್ಲಿ ಮಕ್ಕಳ ತಜ್ಞರು, ಮಕ್ಕಳ ನರರೋಗ ತಜ್ಞರು, ಡೆವಲಪ್ಮೆಂಟ್ ಪೀಡಿಯಾಟ್ರಿಷಿಯನ್, ಚೈಲ್ಡ್ ಸೈಕಾಟ್ರಿಸ್ಟ್, ಸ್ಪೀಚ್ ಪೆಥಾಲಜಿಸ್ಟ್, ಸ್ಪೀಚ್ ಥೆರಪಿಸ್ಟ್, ಆಕ್ಯುಪೇಷನಲ್ ಥೆರಪಿಸ್ಟ್, ಬಿಹೇವಿಯರ್ ಥೆರಪಿಸ್ಟ್, ಮತ್ತೆ ಸ್ಪೆಷಲ್ ಎಜುಕೇಟರ್ ಎಲ್ಲರೂ ಇನ್ವಾಲ್ವ್ ಆಗಿ ಒಂದು ಜೊತೆಯಾಗಿ ಒಂದು ಕೆಲಸ ಮಾಡಿದಾಗ ಇನ್ಕ್ಲೂಡಿಂಗ್ ಪೇರೆಂಟ್ಸ್, ಫ್ಯಾಮಿಲಿ, ಕೇರ್ ಗಿವರ್ಸ್, ಸಪೋರ್ಟ್ ಸಿಸ್ಟಮ್ ಎಲ್ಲರೂ ಒಂದು ಯೂನಿಟ್ ಆಗಿ ಒಂದು ಕೆಲಸ ಮಾಡಿದಾಗ ಆ ಮಗುಗೆ ಕಸ್ಟಮೈಸ್ಡ್ ಆಗಿ ಒಂದು ನಾವು ಟ್ರೀಟ್ಮೆಂಟ್ ತಯಾರಿಸಿದಾಗ ಅವಾಗಲೇ ನಮಗೆ ಮ್ಯಾಕ್ಸಿಮಮ್ ರಿಸಲ್ಟ್ಸ್ ಬರೋದು. ಸರ್ ಹೇಳಿರೋ ಪ್ರಕಾರ ಅರ್ಲಿಯಾಗಿ ಐಡೆಂಟಿಫೈ ಮಾಡಿ ಅರ್ಲಿಯಾಗಿ ತರಬೇತಿನ ನಾವು ಇನಿಷಿಯೇಟ್ ಮಾಡಿದ್ರೆ, ಯಾಕಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಹೆಚ್ಚಾಗಿ ಆಗೋದು ಸ್ಟಾರ್ಟಿಂಗ್ ಇಯರ್ಸ್ ಅಲ್ಲಿ. ಅವಾಗ ನಾವು ಥೆರಪಿ ಇನಿಷಿಯೇಟ್ ಮಾಡಿದಾಗ ನಿಮಗೆ ಅರ್ಲಿ ರಿಸಲ್ಟ್ಸ್ ಬರುತ್ತೆ. ಆಮೇಲೆ ಕನ್ಸಿಸ್ಟೆಂಟ್ ಆಗಿ ಕೆಲವ್ರು ಸುಮಾರು ಸತಿ ನಂಗೆ ಬರೋ ಪೇರೆಂಟ್ಸ್ ಹೇಳ್ತಾರೆ, 2-3 ತಿಂಗಳು ಓದ್ವಿ ಏನೂ ಆಗ್ಲಿಲ್ಲ ಬಿಟ್ಬಿಟ್ವಿ ಅಂತ. ಹಂಗಾಗಲ್ಲ. ಇದು 1-2 ತಿಂಗಳಲ್ಲಿ ಆಗೋ ಮ್ಯಾಜಿಕ್ ಅಲ್ಲ. ಯಾಕಂದ್ರೆ ಇದು ಕೆಮ್ಮು ನೆಗಡಿ ಜ್ವರದ ತರ 1-2 ವಾರದ ಕತೆ ಅಲ್ಲ. ಇಟ್ ಇಸ್ ಅ ಲಾಂಗ್ ಪ್ರೋಸೆಸ್. ಯಾರೇ ಆಗ್ಲಿ ಪೇರೆಂಟ್ಸ್ ನಿಮ್ಮಲ್ಲಿ ಐಡೆಂಟಿಫೈ ಆದಾಗ 2-3 ವರ್ಷ, ಒಂದು ಫ್ಯೂ ಇಯರ್ಸ್ ಅಂತ ನೀವು ಮೆಂಟಲಿ ಪ್ರಿಪೇರ್ ಆಗ್ಬೇಕು. ಎಷ್ಟು ಸಾಮಾನ್ಯವಾಗಿ ಎಷ್ಟು ವರ್ಷಗಳು ಹಿಡಿಯುತ್ತೆ ಈ ಚಿಕಿತ್ಸೆ? ಅಂದ್ರೆ ಆ ಮಗು ಒಂದು ಸಾಮಾನ್ಯ ಶಾಲೆಗೆ ಹೋಗೋ ತನಕ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಸಾಕಾ, ಅಥವಾ ಅದು ಇನ್ನೂ ಮುಂದುವರಿಬೇಕಾಗತ್ತಾ? ಯೂಶಲಿ ಸ್ಕೂಲ್ ರೆಡಿನೆಸ್ ಇಸ್ ದ ಐಡಿಯಾ. ಲೈಫ್ ಪೂರ್ತಿ ತರಬೇತಿಯಲ್ಲೇ ಕೂತ್ಕೋಬೇಕು ಅನ್ನೋದು ಐಡಿಯಾ ಅಲ್ಲ. ಸೊ ನಾವು ಸ್ಪೀಚ್ ಥೆರಪಿ, ಆಕ್ಯುಪೇಷನ್ ಥೆರಪಿ, ಬಿಹೇವಿಯರ್ ಥೆರಪಿ ಎಲ್ಲ ಯೂಸ್ ಮಾಡಿಕೊಂಡು ಮಗುನ ಒಂದು ಸ್ಕೂಲಿಗೆ ಹೋಗೋಂಗೆ ಪ್ರಿಪೇರ್ ಮಾಡಿ, ಆಮೇಲೆ ಒಂದು ಸ್ಕೂಲಿಗೆ ಹೋದ್ಮೇಲೆ ಆಮೇಲೆ ಬರೋ ಆಟಿಸಮ್ ಅನ್ನೋದು ಜೆನೆಟಿಕ್ ಬೇಸಿಸ್ ಇದ್ದಾಗ ಕೆಲವು ಇಶ್ಯೂಸ್ ಹೋಗ್ತಾನೂ ಇರುತ್ತೆ. ಬಟ್ ಅದನ್ನ ಹೆಂಗ್ ಕೋಪ್ ಮಾಡೋದು ಅಂತ ವಿ ವಿಲ್ ಮ್ಯಾನೇಜ್ ಆಸ್ ಅ ಟೀಮ್. ಬಟ್ ಲೈಫ್ ಪೂರ್ತಿ ಮಗು ತರಬೇತಿಯಲ್ಲೇ ಕೂರ್ಬೇಕು ಅನ್ನೋದು ಐಡಿಯಾ ಅಲ್ಲ. ಸ್ಕೂಲಿಗೆ ಕಳ್ಸೋದು, ಒಂದು ಸ್ಕೂಲ್ ರೆಡಿನೆಸ್ ಅನ್ನೋದನ್ನ ಮಾಡೋದು, ದಟ್ ಇಸ್ ದ ಗೋಲ್. ಅಂಡ್ ಯೂಶಲಿ ಒಂದು ಮೈಲ್ಡ್ ಟು ಮಾಡರೇಟ್ ಕೇಸಸ್ ಅಲ್ಲಿ ಜಾಸ್ತಿ ಕೋಮಾರ್ಬಿಡಿಟೀಸ್ ಇಲ್ಲ, ಬೇರೆ ಫಿಟ್ಸ್ ಅಂತ ಸಮಸ್ಯೆಗಳು ಇಲ್ಲ ಅನ್ನೋ ಕೇಸಸ್ ಅಲ್ಲಿ ಅರ್ಲಿಯಾಗೆ ನಾವು ಇನಿಷಿಯೇಟ್ ಮಾಡಿದ್ರೆ, ವಿತಿನ್ 2 years ತರಬೇತಿ ಎಲ್ಲ ಇನಿಷಿಯೇಟ್ ಮಾಡಿದಾಗ ಬೈ ದ ಟೈಮ್ ಒಂದು ಮಗು ಒಂದು 5-6 ವರ್ಷ ಇರೋಷ್ಟೊತ್ತಿಗೆ ಯೂಶಲಿ ದೇ ಶುಡ್ ಬಿ ಏಬಲ್ ಟು ಹ್ಯಾವ್ ಅ ಸ್ಕೂಲ್ ರೆಡಿನೆಸ್, ಸ್ಕೂಲ್ ಸೇರೋ ಅಂತ ಒಂದು ಅಬಿಲಿಟಿ ಇರಬೇಕು. ಆಮೇಲೆ ಟ್ರೀಟ್ಮೆಂಟ್ ಪ್ರಕಾರ ನೀವು ಕೇಳಿದ ಪ್ರಕಾರ ತರಬೇತಿ ಒಂದೇ ಅಲ್ಲ. ಸ್ಪೀಚ್ ಥೆರಪಿ, ಆಕ್ಯುಪೇಷನ್ ಥೆರಪಿ, ಬಿಹೇವಿಯರ್ ಥೆರಪಿ ಇದ್ರಗಳ ಜೊತೆಗೆ ನಾವು ಆಟಿಸಮ್ ಮಗುಗೆ ಏನ್ ಕೋಮಾರ್ಬಿಡಿಟೀಸ್ ಇದೆ ಅಂತ ನೋಡ್ಬೇಕಂದ್ರೆ, ಜೊತೆಗೆ ಹೈಪರ್ ಆಕ್ಟಿವಿಟಿ ಇದ್ರೆ ಅದಕ್ಕೆ ಏನ್ ಚಿಕಿತ್ಸೆ ಕೊಡಬೇಕು. ಹೈಪರ್ ಆಕ್ಟಿವಿಟಿ, ರೆಸ್ಲೆಸ್ನೆಸ್ ಜಾಸ್ತಿ ಇದ್ದಾಗ ನೀವು ಮಗುನ ಒಂದು ಥೆರಪಿಯಲ್ಲಿ ಕೂರಿಸಿದ್ರೆ ಹೆಂಗ್ ಮಗು ಕೇಳುತ್ತೆ, ಓಡೋಗ್ಬಿಡುತ್ತೆ. ನೀವೇನಾದ್ರು ಸಪ್ರೆಸ್ ಮಾಡಬೇಕಾಗುತ್ತೆ. ನಾವು ಹೈಪರ್ ಆಕ್ಟಿವಿಟಿ, ರೆಸ್ಲೆಸ್ನೆಸ್ ನ ಕಮ್ಮಿ ಮಾಡಕ್ಕೆ ಕೆಲವು ಮೆಡಿಸಿನ್ಸ್ ಇದೆ, ನರದ ಮೆಡಿಸಿನ್ಗಳಿದೆ, ಅಂತದ್ನ ಯೂಸ್ ಮಾಡ್ತೀವಿ. ಬಿಟ್ರೆ ಆಟಿಸಮ್ ವಿತ್ ಫಿಟ್ಸ್ ಏನಾದ್ರು ಸಮಸ್ಯೆ ಇದ್ರೆ ಫಿಟ್ಸ್ ನ ಟ್ರೀಟ್ ಮಾಡಬೇಕು. ಬರೀ ಆಟಿಸಮ್ ಥೆರಪಿ ಮಾಡ್ಕೊಂಡ್ರೆ ಆಗಲ್ಲ. ಅಂದ್ರೆ ಇದು ADHD ಅಥವಾ ಎಪಿಲೆಪ್ಸಿ ಆ ಥರದ್ದು ಏನಾದ್ರೂ ಇದ್ರೆ ಆ ಮಗುವಿಗೆ ಅದಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಬೇರೆ ಸ್ಲೀಪ್ ಇಶ್ಯೂಸ್ ಇದ್ರೆ, ಇಲ್ಲ ಫೀಡಿಂಗ್ ಇಶ್ಯೂಸ್ ಇದ್ರೆ ಅವನ್ನೆಲ್ಲ ನಾವು ಟ್ರೀಟ್ಮೆಂಟ್ ಸೂಕ್ತವಾಗಿ ಕೊಡ್ಬೇಕು. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕು ಅಂದ್ರೆ ನ್ಯೂರೋ ಸಪ್ಲಿಮೆಂಟ್ಸ್ ಇರುತ್ತೆ, ನ್ಯೂಟ್ರಸ್ಯೂಟಿಕಲ್ಸ್, ಕೆಲವು omega-3 ಫ್ಯಾಟಿ ಆಸಿಡ್, ಕಾರ್ನೋಸಿನ್, ಈ ತರ ಕೆಲವು ಹೆಂಗೆ ಬಾಡಿಗೆ ವಿಟಮಿನ್ಸ್ ಇರುತ್ತೆ, ಬ್ರೈನ್ಗೂ ಕೆಲವು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಆ ನ್ಯೂಟ್ರಿಯೆಂಟ್ಸ್ ನಾವು ಕೊಟ್ಟಾಗ ಈ ಮಕ್ಕಳಲ್ಲಿ ಬ್ರೈನ್ ಅಲ್ಲಿ ಒಂದು ಆಪ್ಟಿಮಮ್ ಒಂದು ಎನ್ವಿರಾನ್ಮೆಂಟ್ ಚೆನ್ನಾಗಿರುತ್ತೆ, ಕಲಿಕೆಗೆ, ಒಂದು ಕನೆಕ್ಷನ್ಸ್ ಫಾರ್ಮ್ ಆಗಕ್ಕೆ, ಪ್ರಾಸೆಸ್ ಆಗಕ್ಕೆ. ಇದೆಲ್ಲ ಆ ಸಪ್ಲಿಮೆಂಟ್ ಕೊಟ್ಕೊಂಡು ಬ್ರೈನ್ ಅಲ್ಲಿ ಒಂದು ಎನ್ವಿರಾನ್ಮೆಂಟ್ ಕರೆಕ್ಟ್ ಆಗಿ ಕ್ರಿಯೇಟ್ ಮಾಡಿ ಅವಾಗ ನೀವು ತರಬೇತಿ ಮಾಡಿದಾಗ ಸತತವಾಗಿ ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಸರ್, ಇದ್ರ ಕೆಲವು ತಪ್ಪು ಕಲ್ಪನೆಗಳಿವೆ. ನಾನು ಗರ್ಭಿಣಿಯಾಗಿದ್ದಾಗ ಮಗು ಸರಿಯಾಗಿ ನೋಡ್ಕೊಳ್ಳಿಲ್ವೇನೋ, ಅಥವಾ ಹುಟ್ಟಿದ ಮೇಲೆ ಕೂಡ ನೋಡ್ಕೊಳ್ಳಿಲ್ವೇನೋ, ಮತ್ತೆ ಅವನು 1-2 ಮಾತಾಡ್ತಾನೆ, ಆಮೇಲೆ ಬೆಳೀತಾ ಇನ್ನೂ ಚೆನ್ನಾಗಿ ಮಾತಾಡ್ತಾನೆ, ಅವನಿಗೇನು ಬೇರೆ ಸಮಸ್ಯೆಗಳಿಲ್ಲ ಅಂತೆಲ್ಲ ಇದೆ. ಇದ್ರ ಬಗ್ಗೆ ಹೇಳ್ತೀರಾ? ತಾಯಂದ್ರು ಯಾವತ್ತೂ ತಪ್ಪು ಮಾಡಲ್ಲ. ಪ್ರತಿಯೊಂದು ತಾಯಂದ್ರೂ ಸಹ ಅವರ ಮಗುವಿಗೆ, ಅವರ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇನೆ ಮಾಡ್ತಾರೆ. ಗರ್ಭಿಣಿಯಾಗಿರಿದಾಗ ಒಳ್ಳೆ ಆಹಾರ ಸೇವನೆ ಮಾಡೋದು, ಪ್ರತಿಯೊಂದೂ ಏನೇನು ಆರೈಕೆ ಬೇಕೋ ಅವರಷ್ಟೇ ಅಲ್ಲದೆ ಇಡೀ ಕುಟುಂಬ ಅವರ ಒಂದು ಪೋಷಣೆಗೋಸ್ಕರ ನಿಂತಿರುತ್ತೆ. ಸೊ ಹಿಂಗಾಗಿ ಇದು ಯಾರ ತಪ್ಪು ಅಲ್ಲ, ಇದು ಒಂದು ಪ್ರಕೃತಿಲೇ ಬರ್ತಕ್ಕಂತಹ ಒಂದು ಸಮಸ್ಯೆ. ಕೆಲವು ಸಮಯ ನಾವು ಈಗ ವರ್ಣತಂತುಗಳು ಅಂತ ಕರಿತೀವಿ, ಅದ್ರ ಒಳಗಡೆ ಜೀನ್ಸ್ ಇರ್ತವೆ. ಇವುಗಳು ಹೊಟ್ಟೆಲಿರುವಾಗ, ಅಂದರೆ ಗಂಡು ಹೆಣ್ಣು ವೀರ್ಯಾಣು ಅಂಡಾಣು ಸೇರುವಾಗ್ಲೇ ಕೆಲವು ಸಮಯ
ಮಿಸ್ಟೇಕ್ಗಳು ಜೆನೆಟಿಕ್ ಮ್ಯೂಟೇಷನ್ಸ್ ಆಗಬಹುದು. ಸೊ ಈ ಮ್ಯೂಟೇಷನ್ಗಳಿಂದ ಬರ್ತಕ್ಕಂಥದ್ದು. ಇದು ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅನ್ನೋದು ಯಾರೂ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಅದರಿಂದ ಇದು ಯಾರ ತಪ್ಪು ಅಲ್ಲ. ಇದು ಪ್ರಕೃತಿಲಿ ನಡೀತಕ್ಕಂತಹ ಒಂದು ನಾರ್ಮಲ್ ಹಾದಿಗಿಂತ ಸ್ವಲ್ಪ ವಿಭಿನ್ನವಾದಂತಹ ಹಾದಿಯಲ್ಲಿ ನಡೀತಕ್ಕಂತಹ ಒಂದು ಜೆನೆಟಿಕ್ ಪ್ರಕ್ರಿಯೆ ಅಷ್ಟೇ. ಮತ್ತೆ ಡಾಕ್ಟರ್ ಅನುಷಾ, ಇವಾಗ ಕೆಲವು ಮಕ್ಕಳು ತುಂಬಾ ಕಡಿಮೆ ಪದಗಳನ್ನ ಮಾತಾಡ್ತಿರ್ತಾರೆ, ಆದ್ರೆ ಅವರ ಪೇರೆಂಟ್ಸ್ ಅದನ್ನ ನನ್ನ ಮಗುಗೆ ಯಾವುದೇ ಸಮಸ್ಯೆ ಇಲ್ಲ, ನನ್ನ ಮಗು ಚೆನ್ನಾಗಿದೆ, ಅವ್ನು ಎರಡೆರಡು ಮಾತಾಡ್ತಾನೆ, ಪದ್ಯಗಳನ್ನ ಕೂಡ ಹೇಳ್ತಾನೆ ಅಂತೆಲ್ಲ. ಆದ್ರೆ ಅವ್ನು ಹೇಳೋ ಪದ್ಯಗಳು ಅಥವಾ ಅವನು ಆಡೋ ಮಾತುಗಳು ಅರ್ಥ ಆಗ್ತಿರಲ್ಲ ಎಲ್ಲರಿಗೂ, ಆ ಪೇರೆಂಟ್ಸಿಗೆ ಮಾತ್ರ ಅರ್ಥ ಆಗ್ತಿರುತ್ತೆ. ಸುಮಾರು ಸತಿ ಏನಾಗುತ್ತೆ ಅಂದ್ರೆ, ಮಗು ಈಗ ಒಂದು ಪೇರೆಂಟ್ ಒಂದು ವರ್ಡ್ ಹೇಳಿದ್ರೆ ಟಾಟಾ ಅನ್ನೋ ಅಂದ್ರೆ ಮಗುನು ಟಾಟಾ ಅನ್ನತ್ತೆ, ಅಮ್ಮ ಅನ್ನೋ ಅಂದ್ರೆ ಮಗುನು ಅಮ್ಮ ಅನ್ನತ್ತೆ. ಅದಕ್ಕೆ ಪೇರೆಂಟ್ಸ್ ತುಂಬಾ ಖುಷಿ ಆಗ್ತಾರೆ. ಇನ್ನ ರೈಮ್ಸ್, ಫಾರ್ ಎಕ್ಸಾಂಪಲ್ ಈಗ ಮೊಬೈಲ್ ಟಿವಿಯಲ್ಲಿ ರೈಮ್ಸ್ ನೋಡಿ ಕಲ್ತಿರ್ತಾರೆ ಅರ್ಲಿ ಏಜ್, ಅದನ್ನ ಕೇಳ್ಕೊಂಡಿದ್ನ ವಾಪಸ್ ಹೇಳ್ತಾರೆ. ನಾವು ಇಲ್ಲಿ ಅದ್ರ ಬಗ್ಗೆ ಖುಷಿ ಪಡೋದು ಅನ್ನೋದಲ್ಲ. ಮೇನ್ ಪಾಯಿಂಟ್ ಏನು ಅಂದ್ರೆ, ಮಗುಗೆ ಅದ್ರ ಮೀನಿಂಗ್ ಗೊತ್ತಾಗಿದ್ಯಾ, ಅರ್ಥ ತಿಳ್ಕೊಂಡು ಮೀನಿಂಗ್ ಫುಲ್ ಆಗಿ ವರ್ಡ್ಸ್ ಯೂಸ್ ಮಾಡ್ತಾ ಇದೆಯಾ, ಅದು ಪಾಯಿಂಟ್ ಬರೋದು. ಬರೀ ಕೇಳಿದ್ನ ರಿಪೀಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ಎಕೋಲೇಲಿ ಅಂತೀವಿ. ಸೊ ಇದು ಮತ್ತೆ ನಾನು ಅವಾಗ ಹೇಳಿದ್ನಲ್ಲ, ಮಗುಗೆ ಹ್ಯೂಮನ್ಸ್ ಬದಲು ಆಬ್ಜೆಕ್ಟ್ಸ್ ಪ್ಯಾಟರ್ನ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್. ಸೊ ಈ ವರ್ಡ್ಸ್ ಒಂದು ಪ್ಯಾಟರ್ನ್, ಅಮ್ಮ 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 ಅಂತ ಹೇಳುವಂತ 5 ಸತಿ ಅಂದಾಗ ಅದೊಂದು ಪ್ಯಾಟರ್ನ್ ಆಗುತ್ತೆ. ಮಗು ಅದನ್ನ ಹೇಳುತ್ತೆ, ಬಟ್ ಅದಕ್ಕೆ ಅರ್ಥ ಗೊತ್ತಿರಲ್ಲ. ಸೊ ಇದನ್ನ ನಾವು ನಾರ್ಮಲ್ ಸ್ಪೀಚ್ ಡೆವಲಪ್ಮೆಂಟ್ ಅಂತ ಹೇಳಕ್ಕಾಗಲ್ಲ. ಸೊ ಮಗು ಮೀನಿಂಗ್ ಫುಲ್ ಇಲ್ದಲೆ ಹಂಗೆ ವರ್ಡ್ ಸುಮ್ನೆ ರಿಪೀಟ್ ಮಾಡ್ತಿದೆ, ಸೂಕ್ತವಾಗಿ ಯೂಸ್ ಮಾಡೋಂತ ಒಂದು ಅಬಿಲಿಟಿ ಇಲ್ಲ ಅಂದಾಗ ನಾವ್ ಇದನ್ನ ಇಗ್ನೋರ್ ಮಾಡಬಾರ್ದು. ಆಮೇಲೆ ಮಗು ಬೇರೆಯವ್ರ ಜೊತೆ ಹೆಂಗ್ ಬೆರೀತಾ ಇದೆ, ಇಂಟ್ರಾಕ್ಟ್ ಮಾಡ್ತಿದ್ಯಾ, ಸುಮ್ನೆ ಇಲ್ಲ ಹೇಳಿದ ವರ್ಡ್ನ ಜಸ್ಟ್ ರಿಪೀಟ್ ಮಾಡ್ತಾ ಇದ್ಯಾ, ಇದನ್ ಕಡೆ ಗಮನ ಕೊಡ್ಬೇಕು. ಸೊ ಇದೂ ಅರ್ಲಿ ಸೈನ್ ಆಟಿಸಮ್ದು ಲಕ್ಷಣಗಳು ಇರ್ಬೋದು. ಸೊ ನೀವ್ ಇದನ್ನ ಇಗ್ನೋರ್ ಮಾಡಬಾರ್ದು. ಡಾಕ್ಟರ್ ಅನುಷಾ, ಈ ವ್ಯಾಕ್ಸಿನ್ಸ್ ಇಂದ ಗರ್ಭಿಣಿಯಾಗಿದ್ದಾಗ ಇರಬಹುದು ಅಥವಾ ಮಗು ಹುಟ್ಟಿದ ನಂತರ ತಗೊಳ್ಳುವಂತಹ ವ್ಯಾಕ್ಸಿನ್ಸ್ ಇಂದ ಈ ಆಟಿಸಮ್ ಬರುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ. ಇದು ತಪ್ಪು ಕಲ್ಪನೆನಾ ಅಥವಾ ನಿಜವಾಗ್ಲೂ ಆಟಿಸಮ್ ಹೀಗೆ ಬರುತ್ತಾ, ಈ ವ್ಯಾಕ್ಸಿನ್ಸ್ ಇಂದಾನೇ ಬರುತ್ತಾ? ಸೊ ಸುಮಾರು ಸತಿ ಸಾಮಾನ್ಯ ಜನರಲ್ಲಿ ತಪ್ಪು ಕಲ್ಪನೆ ಒಂದಿದೆ, ಏನು ಅಂದ್ರೆ ವ್ಯಾಕ್ಸಿನ್ಸ್ ಇಂದ ಆಟಿಸಮ್ ಬರುತ್ತೆ ಅಂತ. ಇದು ಒಂದು ಮಿತ್, ಇದು ಒಂದು ತಪ್ಪು ನಂಬಿಕೆ. ಯಾಕೆಂದ್ರೆ ವ್ಯಾಕ್ಸಿನ್ಸ್ ಇಂದ ಯಾವ ಆಟಿಸಮ್ ಬರಲ್ಲ. ನಾವೀಗ ಇಷ್ಟೊಂದು ಡಿಸ್ಕಸ್ ಮಾಡಿದ್ರಲ್ಲಿ ಒಂದು ಜೆನೆಟಿಕ್ ಬೇಸಿಸ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಇದರಿಂದ ಒಂದು ಆಟಿಸಮ್ ಬರೋದು. ವ್ಯಾಕ್ಸಿನ್ಸು ನಮಗೆ ತುಂಬಾ ಅತ್ಯಗತ್ಯ. ನೀವು ವ್ಯಾಕ್ಸಿನ್ಸ್ ಇಂದ ಆಟಿಸಮ್ ಬರುತ್ತೆ ಅಂತ ಒಂದು ಹುಟ್ಟೋ ಮಗುಗೆ ನೀವು ಆಮೇಲೆ ವ್ಯಾಕ್ಸಿನ್ಸ್ ಕೊಡ್ತಿಲ್ಲ ಅಂತ ಅಂದ್ರೆ ತುಂಬಾ ಸೀರಿಯಸ್ ಆದ ಕೆಲವು ಇನ್ಫೆಕ್ಷನ್ಗಳು ಬರುತ್ತೆ. ವ್ಯಾಕ್ಸಿನ್ಸ್ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಡೆವಲಪ್ ಆಗೋಕ್ಕೆ ವೆರಿ ಇಂಪಾರ್ಟೆಂಟ್. ಸೊ ಯಾವ ಹೆದರಿಕೆ ಇಲ್ದಲೆ ನೀವು ನಿಮ್ಮ ಮಕ್ಕಳಿಗೆ ಇಂಡಿಯಾದಲ್ಲಿ ರೆಕಮೆಂಡ್ ಆಗಿರೋ ರೆಗ್ಯುಲರ್ ವ್ಯಾಕ್ಸಿನ್ಸ್ ಮತ್ತೆ ಆಪ್ಷನಲ್ ವ್ಯಾಕ್ಸಿನ್ಸ್ ಎಲ್ಲ ಕೊಡ್ಲೇಬೇಕು. ಆಟಿಸಮ್ ವ್ಯಾಕ್ಸಿನ್ಸ್ ಇಂದ ಬರಲ್ಲ. ಇದ್ರ ಬಗ್ಗೆ ಪ್ರಪಂಚದಲ್ಲಿ ತುಂಬಾ ಸ್ಟಡೀಸು ಎಲ್ಲ ಮಾಡಿ ಪ್ರೂವ್ ಮಾಡಿದ್ದಾರೆ, ವ್ಯಾಕ್ಸಿನ್ಸ್ ಅಂಡ್ ಆಟಿಸಮ್ ಇಸ್ ನಾಟ್ ರಿಲೇಟೆಡ್ ಅಂತ. ಮತ್ತೆ ಈ ಲಕ್ಷಣಗಳಿಗೆ ಹೋದಾಗ ನನ್ನ ಮಗುಗೆ ಈ ಲಕ್ಷಣ ಇಲ್ಲ, ನನ್ನ ಮಗುಗೆ ಈ ಲಕ್ಷಣ ಇಲ್ಲ, ಹಾಗಾಗಿ ನನ್ನ ಮಗುಗೆ ಆಟಿಸಮ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನೀವು ಮೊದಲೇ ಹೇಳಿದ್ರಿ ಎಲ್ಲಾ ಮಕ್ಕಳಲ್ಲೂ ಒಂದೇ ತರ ಲಕ್ಷಣಗಳು ಇರಬೇಕಾಗಿಲ್ಲ, ಒಂದೊಂದು ಮಗು ಒಂದೊಂದು ಲಕ್ಷಣಗಳನ್ನ ತೋರಿಸುತ್ತೆ ಅಂತ. ಇದು ಒಂದು ತಪ್ಪು ಕಲ್ಪನೆನೆ. ಹೌದು, ಆಟಿಸಮ್ ಅಂದ್ರೆ ASD ಅಂತಾನು ಅಂತೀವಿ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್. ಸ್ಪೆಕ್ಟ್ರಮ್ ಅಂದ್ರೆ ಒಂದು ಸೀರೀಸ್, ಅಂದ್ರೆ ಈಗ ನೀವು ಒಂದೇ ತರ ಫೈಂಡಿಂಗ್ಸ್ ಎಲ್ಲರಲ್ಲೂ ಇರಲ್ಲ. ಕೆಲವರಲ್ಲಿ ಮೈಲ್ಡ್ ಆಗಿರುತ್ತೆ, ಕೆಲವರಲ್ಲಿ ಮಾಧ್ಯಮವಾಗಿರುತ್ತೆ, ಕೆಲವರಲ್ಲಿ ತೀವ್ರವಾಗಿರುತ್ತೆ ಕಂಡೀಷನ್ಸ್. ಸೊ ಪ್ರತಿ ಒಂದು ಇಂಡಿವಿಜುವಲ್ ಯೂನಿಕ್, ಅವ್ರದ್ದು ಪ್ರೆಸೆಂಟೇಷನ್ ಯೂನಿಕ್ ಆಗಿರುತ್ತೆ. ಅದನ್ನೇ ಇದನ್ನ ನಾವು ನ್ಯೂರೋ ಡೈವರ್ಸ್ ಕಂಡೀಷನ್ ಅಂತಾನು ಹೇಳ್ತೀವಿ ಅಲ್ವಾ. ಮತ್ತೆ ಇನ್ನೊಂದೇನು ಹೇಳ್ಬೇಕು ಅಂತ ಅಂತೀನಿ ಅಂದ್ರೆ, ಈ ತರ ಆಟಿಸಮ್ ಒಂದು ತೊಂದರೆ ಒಂದೇ ಅಲ್ಲ. ಆಟಿಸಮ್ ಅಲ್ಲೂ ಒಂದು ಸೆಕ್ಟರ್ ಇರುತ್ತೆ, ಹೈ ಫಂಕ್ಷನಿಂಗ್ ಆಟಿಸಮ್ ಅಂತ. ಈ ಆಟಿಸಮ್ ಇದ್ಬಿಟ್ಟು ಅವರಲ್ಲಿ ಅತ್ಯುನ್ನತವಾದ ಕೆಲವು ಪ್ರತಿಭೆಗಳಿರ್ತವೆ. ಫಾರ್ ಎಕ್ಸಾಂಪಲ್ ಐ ಥಿಂಕ್ ಶಿವು ಸರ್ ಕೆಲವರು ಇಂಪಾರ್ಟೆಂಟ್ ಆಟಿಸಮ್ ಇದ್ಬಿಟ್ಟು ಒಂದು ಅತ್ಯುನ್ನತವಾಗಿ ಒಂದು ಅಚೀವ್ ಮಾಡಿರೋಂಥ ಕೆಲವರು ವ್ಯಕ್ತಿತ್ವಗಳ ಬಗ್ಗೆ ಶಿವು ಸರ್ ನಮಗೆ ಸ್ವಲ್ಪ ಹೇಳ್ತಾರೆ. ಇದು ಏನಂತ ಹೇಳಿದ್ರೆ, ಮೆದುಳಿನಲ್ಲಿ ಆಗಿರ್ತಕ್ಕಂತಹ ಡ್ಯಾಮೇಜು ಮೆದುಳಿನಲ್ಲಿ ಬೇರೆ ಬೇರೆ ಏರಿಯಾಗಳಿರ್ತವೆ. ನಮಗೆ ಉದಾಹರಣೆಗೆ ಮುಮ್ಮೆದುಳು ನಾವು ತೆಗೆದುಕೊಂಡ್ರೆ ಅದು ಇಂಟೆಲಿಜೆನ್ಸ್, ಜ್ಞಾಪಕ, ಅದು ಮತ್ತೆ ಥಿಂಕಿಂಗು, ಇವುಗಳಿಗೆ ಸಂಬಂಧಪಟ್ಟದ್ದು. ಅದೇ ಥರ ಬೇರೆ ಬೇರೆ ಕಾರ್ಟೆಕ್ಸ್ಗಳಿರ್ತವೆ, ಆಡಿಟರಿ ಕಾರ್ಟೆಕ್ಸು, ವಿಜುವಲ್ ಕಾರ್ಟೆಕ್ಸು. ಸೊ ಈ ಡ್ಯಾಮೇಜ್ ಅನ್ನೋದು ಈ ಮೆದುಳಿನ ಎಲ್ಲ ಭಾಗಗಳಿಗೂ ಒಂದೇ ಥರ ಆಗಿರಲ್ಲ, ಒಂದೊಂದು ಭಾಗಗಳಿಗೂ ಒಂದೊಂದು ಥರ ಡ್ಯಾಮೇಜ್ ಆಗಿರ್ಬೋದು. ಸೊ ಆ ಡ್ಯಾಮೇಜ್ ಆಗಿರ್ತಕ್ಕಂಥ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಕ್ರಿಯೆಗಳಲ್ಲಿ ನ್ಯೂನ್ಯತೆಗಳು ಇರ್ತವೆ. ಅದರಿಂದ ಅವರು ಈ ಥರದ ಒಂದು ಬಿಹೇವಿಯರನ್ನು ಎಕ್ಸ್ಪ್ರೆಸ್ ಮಾಡ್ತಿರ್ತಾರೆ. ಆದರೆ ಉಳಿದಂತಹ ಭಾಗ ಅದು ತುಂಬ ಚೆನ್ನಾಗಿ ಕೆಲಸ ಮಾಡಬಹುದು. ಆದರೆ ಅದೇನೇ ನಮ್ಮ ಮೇನ್ ಫೋಕಸ್. ವೈದ್ಯರಾಗಿ ಆ ಮೆದುಳಿನ ಯಾವ ಭಾಗ ಚೆನ್ನಾಗಿ ವರ್ಕ್ ಮಾಡುತ್ತೋ ಅದನ್ನು ನಾವು ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಅವರಲ್ಲಿ ಆ ಒಂದು ಕಲೆಯನ್ನು ಸೃಷ್ಟಿಸ್ತಕ್ಕಂಥದ್ದು. ಇದೇ ರೀತಿಯಾದಂತಹ ಕಲೆಯನ್ನು ಉಪಯೋಗಿಸ್ಕೊಂಡು ಅನೇಕರು ವಿಜ್ಞಾನಿಗಳಾಗಿದ್ದಾರೆ, ಸಾಹಿತಿಗಳಾಗಿದ್ದಾರೆ, ನೃತ್ಯಪಟುಗಳಾಗಿದ್ದಾರೆ, ಕ್ರೀಡಾಪಟುಗಳಾಗಿದ್ದಾರೆ. ವಿಶ್ವ ಮಟ್ಟದಲ್ಲಿ ಅವರು ತಮ್ಮ ಸಾಧನೆಯನ್ನ ತೋರಿಸಿದ್ದಾರೆ.
ಉದಾಹರಣೆಗೆ ನೀವು ಅತಿ ಶ್ರೀಮಂತರಾದಂತಹ ಒಬ್ಬ ಕಂಪ್ಯೂಟರ್ ಸೈನ್ಸ್ ವಿಜ್ಞಾನಿಯನ್ನ ನಾವು ಈ ಸಂದರ್ಭದಲ್ಲಿ ಹೆಸರಿಸಬಹುದು. ಅವರು ಅಂತ ಹೇಳಿದ್ರೆ ಎಲನ್ ಮಸ್ಕ್ ಅಂತ. ಟೆಸ್ಲಾ ಮತ್ತೆ ಸ್ಪೇಸ್ ಎಕ್ಸ್ ಅನ್ನೋದನ್ನ ಕೇಳಿರ್ತೀರಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಂಡು ಮಾನವರಹಿತ ಕಾರು ಚಾಲನೆಯ ಒಂದು ಫ್ಯಾಕ್ಟರಿಯನ್ನ ಅವರು ಅವರೇ ಸ್ವಂತವಾಗಿ ತೆರೆದಿದ್ದಾರೆ. ಅವರದೇ ಎಲ್ಲ ಜ್ಞಾನ, ಸಂಪೂರ್ಣ ಜ್ಞಾನ. ಆ ಸ್ಪೇಸ್ ಎಕ್ಸ್ ಅನ್ನೋದು ಸ್ವತಃ ರಾಕೆಟ್ ಅನ್ನ, ಅದು ಯಾವ ತರದ ರಾಕೆಟ್ ಅಂತ ಹೇಳಿದ್ರೆ, ರಾಕೆಟ್ಗಳು ಆಕಾಶಕ್ಕೆ ಹಾರಿ ವಾಪಸ್ ಪುನಃ ಸಮುದ್ರಕ್ಕೆ ಬಿದ್ದು ವೇಸ್ಟ್ ಆಗ್ತಾ ಇತ್ತು. ಅವರು ಆಕಾಶಕ್ಕೆ ಹೋಗಿ ಪುನಃ ವಾಪಸ್ ಭೂಮಿ ಮೇಲೆ ಬಂದು ಅದೇ ತರ ಕೂತ್ಕೋಬೇಕು. ಆ ರೀತಿಯಾದಂತಹ ರಾಕೆಟ್ನೆಲ್ಲ ಅವರು ಒಂದು ASD, ನಾವು ಇದುವರೆಗೂ ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತಿದ್ವು, ಅದರಲ್ಲಿ ಒಂದು ಬಗೆ ಆಸ್ಪರ್ಗಸ್ ಸಿಂಡ್ರೋಮ್ ಅನ್ನೋದ್ರಿಂದ ಬಳಲ್ತಾ ಇದ್ರು. ಅವ್ರಿಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಕಮ್ಯುನಿಕೇಶನ್ ಇರಲಿಲ್ಲ, ಸೋಷಿಯಲ್ ಇಂಟ್ರಾಕ್ಷನ್ ಇರಲಿಲ್ಲ. ಆದ್ರೆ ಲೆಕ್ಕ ಆಗ್ತಕ್ಕಂಥದ್ದು, ಥಿಂಕ್ ಮಾಡ್ತಕ್ಕಂಥದ್ದು, ಕ್ರಿಯೇಷನ್, ಇವುಗಳು ಅತಿಯಾಗಿ ಇತ್ತು ಅವರಲ್ಲಿ. ಸೊ ಹಿಂಗಾಗಿ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಅವರು ಮಾಡಿದ್ದಾರೆ. ಹಾಗಾಗಿ ನಾವು ಹೆದರ್ಕೊಳ್ಬೇಕಿಲ್ಲ. ಆಟಿಸಮ್ ಇಂದ ನನ್ನ ಮಗು ಎಲ್ಲಿ ಮನೆಯಲ್ಲೇ ಕೂತ್ ಬಿಡುತ್ತೋ, ಮೈನ್ ಸ್ಟ್ರೀಮಿಂಗ್ ಬರಲ್ವೋ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈವನ್ ನಮ್ಮ ಸೈಂಟಿಸ್ಟ್ ಗಳು ಕೆಲವರು, ಐನ್ಸ್ಟೈನು, ಆಮೇಲೆ ಇವರು ನ್ಯೂಟನ್, ಡಾರ್ವಿನ್, ಇವ್ರಿಗೂ ಎಲ್ಲ ಆಟಿಸ್ಟಿಕ್ ಟ್ರೇಟ್ಸ್ ಇತ್ತು. ಬಟ್ ದೇ ಆರ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್. ಅವ್ರು ಎಷ್ಟೆಲ್ಲ ವಿಜ್ಞಾನಕ್ಕೆ ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆಟಿಸಮ್ ಅನ್ನೋದು ಒಂದು ಸ್ಪೆಕ್ಟ್ರಮ್. ಹೈ ಫಂಕ್ಷನಿಂಗ್ ಆಟಿಸಮ್ ಇರ್ತಾರೆ, ಮತ್ತೆ ಬೇರೆ ತರ ಡಿಫ್ರೆಂಟ್, ಮೈಲ್ಡ್, ಮಾಡರೇಟ್, ಸಿವಿಯರ್ ಟೈಪ್ ಆಟಿಸಮ್ ಇರ್ತಾರೆ. ನಮಗೆ ಬೇಸಿಸ್ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಲಿ ಏನು ಪಾಸಿಟಿವ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಡ್ರಾಯಿಂಗ್ ಅಲ್ಲಿ ಇರಬಹುದು, ಅಥವಾ ಡ್ಯಾನ್ಸಿಂಗ್ ಅಲ್ಲಿ ಇರಬಹುದು, ಅಥವಾ ಸಿಂಗಿಂಗ್ ಅಲ್ಲಿ ಇರಬಹುದು. ಈ ತರ ಯಾವ್ದ್ರಲ್ಲಿ ಇದಾರೆ ಅನ್ನೋದನ್ನ ನೋಡಿ ಅದನ್ನ ನಾವು ಆ ಒಂದು ಅದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಆ ಕ್ಷೇತ್ರದಲ್ಲಿ ಅವರು ಮುಂದುವರಿತಾರೆ. ಡಾಕ್ಟರ್ ಅನುಷಾ ಅವರೇ, ಈ ಡಯಟ್ರಿ ಚೇಂಜಸ್ ಇಂದ ಈ ಆಟಿಸಮ್ ಮಕ್ಕಳಲ್ಲಿ ಗ್ಲೂಟೆನ್ ಫ್ರೀ, ಕೇಸಿನ್ ಫ್ರೀ ಆಹಾರ ಪದಾರ್ಥಗಳನ್ನ ಕೊಡೋದ್ರಿಂದ ಇಂಪ್ರೂವ್ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಆ ಮಗುವಿನ ಬೆಳವಣಿಗೆಯಲ್ಲಿ ಇಂಪ್ರೂವ್ ಆಗತ್ತೆ ಅಂತ. ಅದು ನಿಜಾನಾ? ಸೊ ಏನಾಗುತ್ತೆ ಅಂದ್ರೆ, ಸುಮಾರು ಸತಿ ಈಗ ಆಟಿಸಮ್ ಇರುವಂತ ಮಕ್ಕಳದು ಪೇರೆಂಟ್ಸ್ ಇಲ್ಲ ಕೇರ್ ಗಿವರ್ಸ್ ಏನ್ ಮಾಡ್ತಾರೆ, ಎಲ್ಲರೂ ಈಗೊಂದು ಯೂನಿವರ್ಸಲ್ ಆಗಿ ಏನ್ ಫಾಲೋ ಮಾಡ್ತಾರೆ, ಗ್ಲೂಟನ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಡೋದು, ಕೇಸಿನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಡೋದು. ಅಗೇನ್ ಇದೊಂದು ಮಿಸ್ಕನ್ಸೆಪ್ಷನ್. ಯಾರಿಗೆ ಗ್ಲೂಟನ್ ಇನ್ಸೆನ್ಸಿಟಿವಿಟಿ ಇದೆಯೋ, ಇಲ್ಲ ಅಂದ್ರೆ ಸಿಲಿಯಾಕ್ ಡಿಸೀಸ್ ಈ ತರ ಇದೆಯೋ, ಇವರಷ್ಟೇನೆ ಗ್ಲೂಟನ್ ಫ್ರೀ ಮತ್ತೆ ಕೇಸಿನ್ ಫ್ರೀ ಡಯಟ್ ತಗೋಬೇಕು. ಇನ್ನ ಉಳಿದಿದ್ದ ಎಲ್ಲಾ ಮಕ್ಕಳು ಅನ್ನೆಸೆಸರಿ ಈ ತರ ಡಯಟ್ ನ ಫಾಲೋ ಮಾಡೋದ್ರಲ್ಲಿ ಇದರಲ್ಲಿ ನಿಮಗೆ ಅಡ್ವಾಂಟೇಜ್ ಗಿಂತ ತೊಂದರೆ ಆಗೋದು. ಯಾಕಂದ್ರೆ ನ್ಯೂಟ್ರಿಷನ್ ನಿಮಗೆ ಸರಿಗ್ ಸಿಗಲ್ಲ, ಆಗ ಮಗು ಬೆಳವಣಿಗೆಗೂ ಅಫೆಕ್ಟ್ ಆಗುತ್ತೆ. ಸೊ ಈ ಗ್ಲೂಟೆನ್ ಇನ್ಸೆನ್ಸಿಟಿವಿಟಿ ಮತ್ತೆ ಸಿಲಿಯಾಕ್ ಡಿಸೀಸ್ ಈ ತರ ತೊಂದರೆಗಳು ಬಳಲ್ದಾಗ ಮಾತ್ರ ನೀವು ಈ ತರ ಸ್ಪೆಷಲ್ ಡಯಟ್ಸ್ ನ ಫಾಲೋ ಮಾಡಬೇಕು. ಮತ್ತೆ ಈ ಆಲ್ಟರ್ನೇಟಿವ್ ಥೆರಪೀಸು ಮತ್ತೆ ಈ ಕಾಂಪ್ಲಿಮೆಂಟರಿ ಮೆಡಿಸಿನ್ಸ್ಗೆಲ್ಲ ಹೋಗೋದ್ರಿಂದ ಇದು ಎಫೆಕ್ಟಿವ್ ಆಗತ್ತೆ, ಈ ಟ್ರೀಟ್ಮೆಂಟ್ ಎಫೆಕ್ಟ್ ಆಗತ್ತೆ ನಮ್ಮ ಆಟಿಸಮ್ ಮಗುಗೆ ಅಂತ ಅನ್ಕೊಳ್ತಾರೆ. ಅದು ಕೂಡ ತಪ್ಪು ಅಂತಾನೆ ಅನ್ಕೊಳ್ತೀನಿ. ಅಗೇನ್ ಇದೊಂದು ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್. ಸುಮಾರು ಜನ ಈಗ ಆಟಿಸಮ್ ಅಂತ ಬಳಲುವಂತ ಪೇರೆಂಟ್ಸ್, ಕೇರ್ ಗಿವರ್ಸ್ ಎಷ್ಟು ಡೈಲಿ ಸಫರ್ ಮಾಡ್ತಿರ್ತಾರೆ. ಆ ಎಮೋಷನ್ ನ ಯುಟಿಲೈಸ್ ಮಾಡ್ಕೊಂಡು ಕೆಲವರು ಅವ್ರನ್ನ ಮಿಸ್ಲೀಡ್ ಮಾಡ್ತಾರೆ. ಸುಮಾರು ಸತಿ ಹಿಂಗೆ ಆಗುತ್ತೆ. ನಾನು ಸುಮಾರು ಸತಿ ಪೇರೆಂಟ್ಸ್ ಬಂದು ನನಗೆ ಇದನ್ನ ಹೇಳ್ತಾರೆ, ನಾನು ಯಾವ್ದು ರೋಲ್ ಇರಲ್ಲ ಅಂತ ಹೇಳ್ತೀನಿ. ಸುಮ್ನೆ ಆಟಿಸಮ್ ಅಲ್ಲಿ IVIG ಅಂತ ಕೊಡ್ತೀವಿ, ಇಮ್ಯುನೋಗ್ಲೋಬ್ಲಿನ್, ಅದನ್ನ ಕೊಡಬಾರ್ದು, ಏನು ರೋಲ್ ಇಲ್ಲ. ಆಮೇಲೆ ಅನ್ನೆಸರಿ ಆಂಟಿಬಯೋಟಿಕ್ಸ್ ಕೊಡೋದು ಆಟಿಸಮ್ ಅಲ್ಲಿ, ಕಿಲೇಷನ್ ಥೆರಪಿ, ಹೈಪರ್ಬಾರಿಕ್ ಆಕ್ಸಿಜನ್, ಆಕ್ಯುಪಂಚರ್ ಮಾಡೋದು, ಮತ್ತೆ ಮೋಸ್ಟ್ ಮಿಸ್ಕನ್ಸೆಪ್ಷನ್ ಸ್ಟೆಮ್ ಸೆಲ್ ಥೆರಪಿ. ಇದ್ರದ್ದು ಯಾವ್ದ್ರದ್ದು ಏನು ರೋಲ್ ಇಲ್ಲ ಒಂದು ಆಟಿಸಮ್ ಟ್ರೀಟ್ಮೆಂಟ್ ಅಲ್ಲಿ. ಇದನ್ನ ಅನ್ನೆಸೆಸರಿ ಆಗಿ ಎಲ್ಲ ಈ ತರ ಕಂಡೀಷನ್ಸ್ ಅಲ್ಲಿ ಕೊಟ್ಟಾಗ ಅದಕ್ಕೆ ನಿಮ್ಗೆ ಹೆಲ್ಪ್ ಗಿಂತ ಜಾಸ್ತಿ ಸಮಸ್ಯೆನೇ ಬರುತ್ತೆ. ಆಮೇಲೆ ಅನ್ನೆಸರಿ ದುಡ್ಡು ವೆಚ್ಚ ಆಗುತ್ತೆ, ವೇಸ್ಟ್ ಆಫ್ ಮನಿ. ಸೊ ಇದನ್ನ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ನಮ್ದು ಡೆಲ್ಲಿ ಏಮ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಇಂದನೂ ಇದ್ರ ಬಗ್ಗೆ ಎಲ್ಲ, ಆಮೇಲೆ ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಎಲ್ಲ ನ್ಯಾಷನಲ್ ಬಾಡೀಸ್ ಇದ್ರ ಬಗ್ಗೆ ರೆಗ್ಯುಲೇಷನ್ಸ್ ಕೊಟ್ಟಿದ್ದಾರೆ. ಇದ್ರದ್ದು ಯಾವ್ದು ರೋಲ್ ಇಲ್ಲ, ಎಸ್ಪೆಷಲಿ ಸ್ಟೆಮ್ ಸೆಲ್ ಥೆರಪಿ, ದೇರ್ ಇಸ್ ನೋ ರೋಲ್ ಇನ್ ಆಟಿಸಮ್. ಇದನ್ನ ನಂಬೇಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಿಮ್ಮ IAP ಆಕ್ಟಿವಿಟೀಸ್ ಬಗ್ಗೆ ಹೇಳೋದಾದ್ರೆ, ಈ ವರ್ಷದ ಆಟಿಸಮ್ ಅವೇರ್ನೆಸ್ ಡೇಗೆ ನೀವು ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ? ಭಾರತೀಯ ಶಿಶು ವೈದ್ಯ ಸಂಘ ಅನ್ನೋದು ಸುಮಾರು 50,000ಕ್ಕಿಂತಲೂ ಹೆಚ್ಚು ಮಕ್ಕಳ ವೈದ್ಯರ ಒಂದು ಸಂಘ ಆಗಿದೆ. ನಮ್ಮ ಪ್ರಸ್ತುತ ಈ ವರ್ಷದ ನ್ಯಾಷನಲ್ ಚೇರ್ಪರ್ಸನ್ ಅಂತೇಳಿ ಡಾಕ್ಟರ್ ನೀಲಂ ಮೋಹನ್ ಅವರು, ಅವರ ಒಂದು ಅಧ್ಯಕ್ಷತೆಯಲ್ಲಿ ಭಾರತದಾದ್ಯಂತ ಈ ಆಟಿಸಮ್ ದಿನಾಚರಣೆಯನ್ನು ಆಚರಿಸ್ತಿದ್ವಿ. ಇದನ್ನು ನಾವು IAP ನ್ಯಾಷನಲ್
ಅವೇರ್ನೆಸ್ ಡೇಸ್ ಅಂತ ದೇಶಾದ್ಯಂತ ಆಚರಿಸ್ತಿದ್ದೀವಿ. ಇದರಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ರೇಡಿಯೋ ಕಾರ್ಯಕ್ರಮ ಕೂಡ ಒಂದು. ಸೊ ಇದರ ಮುಖಾಂತರ ನಾವು ಹೆಚ್ಚು ಜನರನ್ನ ತಲುಪ್ತಕ್ಕಂತಹ ಸಾಧ್ಯತೆ ಇದೆ. ಹೆಚ್ಚು ಜನರಲ್ಲಿ ಇದರ ಕುರಿತು ಅರಿವನ್ನ ಮೂಡಿಸ್ತಕ್ಕಂತಹ ಸಾಧ್ಯತೆ. ಅದಲ್ಲದೆ ಶಾಲಾ ಶಿಕ್ಷಕರಿಗೆ, ಪೋಷಕರುಗಳಿಗೆ ಸಹ ಈ ತರದ ಅರಿವಿನ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ಧನ್ಯವಾದಗಳು ಡಾಕ್ಟರ್ ಶಿವು ಅವರೇ ಹಾಗೂ ಡಾಕ್ಟರ್ ಅನುಷಾ ಅವರೇ. ಇದುವರೆಗೂ ಆಟಿಸಮ್ ಅಂದ್ರೆ ಏನು, ಅದು ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಅದಕ್ಕೆ ಥೆರಪಿಗಳದ್ದು ಏನೇನು ಕೊಡಬೇಕಾಗತ್ತೆ, ಟ್ರೀಟ್ಮೆಂಟ್ ಯಾವಾಗ ನಾವು ತಗೊಳ್ಬೇಕಾಗತ್ತೆ, ಮತ್ತೆ ಅದರಲ್ಲಿ ತುಂಬಾ ಜನ ಸಾಧನೆ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಡಾಕ್ಟರ್ ಶಿವು ಅವರು ತುಂಬಾ ಹೇಳಿದ್ರು. ಇದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಆಟಿಸಂ ದಿನದ ಸಂದರ್ಭದಲ್ಲಿ ಆಟಿಸಂ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ನ ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಶಿವು ಪಿ ಹಾಗೂ ಕಾರ್ಯದರ್ಶಿಗಳು ಮತ್ತು ಮಕ್ಕಳ ನರರೋಗ ತಜ್ಞರಾದ ಡಾಕ್ಟರ್ ಅನುಷಾ ರಾಜ್ ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.